ಎರಡು ಗಂಟುಗಳ ಕುರಿತಾಗಿ ನಾವು ಕಲಿತಾ ಬಂದ್ವಿ. ಒಂದು ಭೂಲೋಕದ ಗಂಟು, ಮತ್ತೊಂದು ಪರಲೋಕದ ಗಂಟು. ಓಕೆ, ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂಥದ್ದು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಆದರೆ ಎಲ್ಲಿ ಮಾಡ್ಕೊಳ್ಳಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ ಎಂಬುದಾಗಿ ಕರ್ತನ ಹೇಳಿದನು. ಅದರ ಅರ್ಥ ಏನೆಂಬುದಾಗಿ ಹೇಳುವಾಗ, ಅಂದರೆ ಈ ಲೋಕದಲ್ಲಿ ನೀವು ಲೌಕಿಕವಾಗಿ ಐಶ್ವರ್ಯವಂತರಾಗಲಿಕ್ಕೆ ಬಯಸಬೇಡಿ ಅಂತ, ಮತ್ತು ನಿಮಗಿರುವುದನ್ನು ಪರಲೋಕದಲ್ಲಿ ಶೇಖರಣೆ ಮಾಡಿಕೊಳ್ಳಿಕ್ಕೆ ನೀವು ತವಕ ಪಡ್ರಿ ಎಂಬುದಾಗಿ ಹೇಳೋದನ್ನು ನಾವು ನೋಡುವಂತರಾಗಿದ್ದೇವೆ. ಅದರಿಂದ ನಾವು ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ಕಳೆದ ಸಾರಿ ಅನೇಕ ಸಾರಿ ಓದಿದ್ದೇವೆ. ಅಲ್ಲಿ ತುಂಬ ಚಂದವಾದಂಥ ಒಂದು ವಿಷಯ ಬರೆಯಲ್ಪಟ್ಟಿದೆ. ಮತ್ತೊಂದು ಸಾರಿ ನಾನು ಅದನ್ನು ಓದ್ತೇನೆ. ತಿಮೋಥೆಯನ ಪತ್ರಿಕೆ 6ನೇ ಅಧ್ಯಾಯ, ಅದರಲ್ಲಿ 7ರಿಂದ ನಾವು 10ನೇ ವರ್ಷ ತನಕ ನಾವು ಓದ್ತಾ ಬರೋಣ. ಓಕೆ, ಅಲ್ಲಿ ನೋಡಿ, ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಈಗ ವಾಕ್ಯ ಓದಿದಾಗ ನಿಮಗೆಲ್ಲ ಅರ್ಥವಾಯ್ತು ಅಂತ ಎನಿಸ್ತೇನೆ. ಅಂದರೆ ಐಶ್ವರ್ಯವಂತರಾಗಬೇಕಂತ ಮನಸ್ಸು ಸಹ ಮಾಡಬಾರ್ದಂತ. ಇಲ್ಲಿ ನಾನು ಹಣ ಸಂಪಾದನೆ ಮಾಡಬೇಕು, ಐಶ್ವರ್ಯವಂತನಾಗಬೇಕು, ಆಸ್ತಿ ಸಂಪಾದನೆ ಮಾಡಿ ಇಟ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸು ಸಹ ದೇವ್ರ ಮಕ್ಕಳಿಗೆ ಇರಬಾರ್ದು. ಮೊದಲಿತ್ತು ಬಿಡಿ, ಯೇಸು ನಂಬಲಿಕ್ಕಿಂತ ಮುಂಚೆ, ರಕ್ಷಣೆ ಹೊಂದಲಿಕ್ಕಿಂತ ಮುಂಚೆ ನಮಗೆ ಆ ಮನಸ್ಸುಗಳಿತ್ತು. ನಾವು ಎಲ್ಲರಿಗಿಂತ ದೊಡ್ಡವರಾಗಬೇಕು, ಎಲ್ಲರಿಗಿಂತ ಹೆಚ್ಚು ಸಂಪಾದನೆ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅಂತಕ್ಕಂತೆಲ್ಲ ಇತ್ತು. ಆದರೆ ಕರ್ತನಾದಂಥ ಯೇಸು ಕ್ರಿಸ್ತ ನಂಬದ ಮೇಲೆ ಯೇಸುವನ್ನು ಹಿಂಬಾಲಿಸುವಂಥವ್ರಿಗೆ ಟೀಚಿಂಗ್ ದೇವ್ರು ಕೊಡುವಂಥದ್ದು ಏನಂದರೆ, ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಅಂದರೆ ಐಶ್ವರ್ಯ ಮಾಡ್ಕೋಬೇಕಂತ ಮನಸ್ಸು ಮಾಡಬೇಡ್ರಿ. ಯಾಕೆಂದರೆ ಅದೊಂದು ದುಷ್ಪ್ರೇರಣೆ, ಕೆಟ್ಟ ಆಲೋಚನೆ ಆದಂಥ. ಅಂದರೆ ದುಷ್ಪ್ರೇರಣೆ ಅಂದರೆ ಇದು ಸೈತಾನನ ಕೊಡುವಂಥ ಪ್ರೇರಣೆ, ದೇವ್ರು ಕೊಡೋದಲ್ಲ. ಆ ದುಷ್ಪ್ರೇರಣೆ ಎಂಬ ಹುರುಳು, ಅದು ಹುರುಳು ಅಂದರೆ ಬಲೆ. ಈ ಮೊದಲು ಪಕ್ಷಿಗಳಿಗೆ ಉರುಳು ಹಾಕ್ತಿರೋ, ಪಕ್ಷಿಗಳು ಹಿಡಿಲಿಕ್ಕೋಸ್ಕರ ಹುರುಳು ಹಾಕ್ತಾರಲ್ಲ, ಗೊತ್ತುಂಟು? ಅದನ್ನು ಬಲೆ ಎಂಬುದಾಗಿ, ಉರುಳು ಎಂಬುದಾಗಿ ಹೇಳುವ ಸಮಯದಲ್ಲಿ ಒಂದು ರೀತಿಯಲ್ಲಿ ಹಿಡ್ಕೊಳ್ಳಿಕ್ಕೆ, ಒಂದು ರೀತಿಯಲ್ಲಿ ಅದನ್ನು ಬಂಧಿಸಲಿಕ್ಕೆ ಮಾಡುವಂಥದ್ದು. ಅಂದರೆ ಒಂದು ಪಕ್ಷಿಯನ್ನು ಹಿಡಿಬೇಕಾದ್ರೆ ಹುರುಳು ಹಾಕ್ತಿರು, ಒಂದು ಪಕ್ಷಿಗಳನ್ನ ಹಿಡಿಬೇಕಾದ್ರೆ ಬಲೆ ಹಾಕ್ತಿದ್ರು. ಅದೇ ರೀತಿಯಲ್ಲಿ ಇದು ನಮ್ಮ ವಿಶ್ವಾಸಿಗಳನ್ನು ಹಿಡಿಲಿಕ್ಕಿರ್ತಕ್ಕಂಥ ಒಂದು ಬಲೆ ಏನಂದರೆ, ಐಶ್ವರ್ಯವಂತರಾಗಬೇಕಂತಕ್ಕಂಥ ಮನಸ್ಸು ಒಂದು ಬಲೆ. ಅದು ಹುರುಳಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಅಂದರೆ ಇದರಿಂದ ಏನಾಗ್ತದಂತೆ, ಬುದ್ಧಿಗೆ ವಿರುದ್ಧವಾಗಿಯೂ, ನಾವು ಬುದ್ಧಿವಂತರಿಗೆ ಆಗಬೇಕು, ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ ಎಂಬುದಾಗಿ ನೋಡುತ್ತೇವೆ. ಐಶ್ವರ್ಯವಂತರಾಗಬೇಕಂತ ಮನಸ್ಸು ಮಾಡಿದ್ರೆ ಅದನ್ನು ಮಾಡಬೇಕು, ಇದು ಮಾಡಬೇಕಂತೆಲ್ಲ ಆಸೆಗಳು ತುಂಬಿಕೊಳ್ತದೆ. ನಂತರ ಇದೆಲ್ಲ ತಗೊಂಡೋಗಿ ಏನು ಮಾಡ್ತದೆ, ಸಂಹಾರ ನಾಶನದಲ್ಲಿ ನಮ್ಮನ್ನು ಮುಳುಗಿಸ್ತದೆ ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನೋಡುವಂಥವರಾಗಿದ್ದೇವೆ. ಅದರಿಂದ ಇಲ್ಲಿ ಹೇಳುವುದೇನಂತಂದರೆ, ನಮಗೆ ಹಣ್ಣ ವಸ್ತ್ರಗಳಿದ್ದರೆ ಸಾಕು, ಏನು ತಕ್ಕೊಂಡು ಬರಲಿಲ್ಲ, ಏನು ತಕ್ಕೊಂಡು ಹೋಗೋದಿಲ್ಲ ಎಂಬುದಾಗಿ ಹೇಳೋದು ನೋಡ್ತೇವೆ. ನಂತರ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಎಲ್ಲದಕ್ಕೂ ಮೂಲ ಹಣದಾಸೆ. ಹಣಕ್ಕೆ ಏನು ಬೇಕಾದ್ರೆ ಇವತ್ತು ಮಾಡುತ್ತಾರೆ. ಹಣಕ್ಕೆ ಒಬ್ಬನನ್ನು ಕೊಂದು ಬಿಡುತ್ತಾನೆ, ಹಣಕ್ಕೋಸ್ಕರ ಅಪ್ಪ ಅಮ್ಮನ ತಲೆ ಮೇಲೆ ಕಲ್ಲೆತ್ತು ಹಾಕ್ತಾರೆ. ಎಷ್ಟೋ ಘಟನೆಗಳು ನಡೆದು ಬಂದಿದೆ ಈಗಾಗಲೇ. ಆಸ್ತಿಗೋಸ್ಕರ ಏನೆಲ್ಲ ಕಾರ್ಯಗಳು ಮಾಡುತ್ತಾ ಇದ್ದಾರೆ. ಇವತ್ತು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಕೊಟ್ಟರೆ ಈ ನ್ಯಾಯಾಧೀಶನೂ ಸಹ ತಪ್ಪಾಗಿ ತೀರ್ಪು ಕೊಡುತ್ತಾನೆ. ಹಣ ಕೊಟ್ಟರೆ ಲಾಯರು ನ್ಯಾಯವನ್ನು ಅನ್ಯಾಯ ಮಾಡ್ತಾನೆ, ಅನ್ಯಾಯವನ್ನು ನ್ಯಾಯನೂ ಮಾಡ್ತಾನೆ. ಹಣ ಏನು ಮಾಡ್ತದೆ, ಹಣದ ಆಸೆಯಿಂದ ಎಲ್ಲವನ್ನು ಕೆಡಿಸುವಂಥದ್ದಾಗಿರ್ತದೆ. ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಹಣದಾಸೆ. ಹಣದಾಸೆ ಬಂತು ಅಂದರೆ ಏನು ಮಾಡ್ತದೆ, ಇದು ನಮ್ಮನ್ನು ಸಕಲ ವಿಧವಾದ ಕೆಟ್ಟತನಕ್ಕೆ ಅದು ನಡೆಸ್ತದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಹಣದಾಸೆ ಬಂದರೆ ಒಬ್ಬ ಕಳ್ತನ ಮಾಡೋಕ್ಕೆ ಹೋಗ್ತಾನೆ, ದರೋಡೆ ಮಾಡಲಿಕ್ಕೆ ಹೋಗ್ತಾನೆ,
ಕಣ್ಣಾಕ್ಲಿಕ್ಕೆ ಹೋಗುತ್ತಾನೆ. ಹಣದ ಆಸೆ ಬಂದಾಗ ಯಾರು ನೋಡಲ್ಲ, ತಂದೆ ತಾಯಿ ಸಂಬಂಧ ಅಣ್ಣ ತಮ್ಮ ಅಂತ ಯಾರು ನೋಡಲ್ಲ ಅದಲ್ವೇ. ಹಣದಾಸೆಯಿಂದ ಏನೆಲ್ಲ ಮಾಡಲಿಕ್ಕೆ ಹೋಗುತ್ತಾನೆ. ಓಕೆ, ಅದರಿಂದ ಪ್ರಿಯರೇ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಹಣದಾಸೆ ಎಂಬುದಾಗಿ ಹೇಳುವಾಗ ಇಲ್ಲಿ ದ ಲವ್ ಆಫ್ ಮನಿ ಅಂತ, ಅಂದರೆ ಹಣದ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂತ. ಅದಕ್ಕೆ ಎರಡು ಯಜಮಾನರನ್ನ ನೀವು ಸೇವಿಸಲಾರೆ ಅಂತ ಹೇಳೋದು, ಪ್ರೀತಿಸ್ಲಿಕ್ಕಾಗಲ್ಲ ಸೇವಿಸ್ಲಿಕ್ಕಾಗಲ್ಲ ಅಂತ ಹೇಳೋದಂಥದ್ದು. ಹಣದ ಮೇಲಿರ್ತಕ್ಕಂಥ ಪ್ರೀತಿ ಎಂಬುದಾಗಿ, ಹಣದಾಸೆಯು ದ ಲವ್ ಆಫ್ ಮನಿ ಅಂತ. ಓಕೆ, ಹಣದ ಮೇಲಿರ್ತಕ್ಕಂಥ ಪ್ರೀತಿ ಅದು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ, ಅಂದರೆ ಹಣದಾಸೆ ಬಂದರೆ ಕ್ರಿಸ್ತ ನಂಬಿಕೆ ಅನ್ನೋದು ಬಿಡಿಸ್ತದೆ, ನಂಬಿಕೆಯಲ್ಲಿ ಬದುಕಲಿಕ್ಕೆ ಬಿಡಲ್ಲ. ಕ್ರಿಸ್ತ ನಂಬಿಕೆಯಿಂದ ವಂಚಿತರಾಗ್ತಾರೆ. ಎಂಥ ಒಂದು ಮೋಸದ ಜೀವನ ನೋಡಿ ಇದು. ಹಣದಾಸೆ ಮಾಡುವಾಗ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೆವಿಸಿಕೊಳ್ಳುತ್ತಾರೆ, ಅನೇಕ ವೇದನೆಗಳಿಂದ ತಮ್ಮನ್ನು ತೆವಿಸಿಕೊಳ್ಳುತ್ತಾರೆ. ಪ್ರಿಯರೇ, ನಾನು ಹೇಳ್ತಲ್ಲ, ದೇವರ ವಾಕ್ಯ ಹೇಳ್ತಿರುವಂಥದ್ದು. ಹಣದಾಸೆ ಬಂತೋ ಕ್ರಿಸ್ತ ನಂಬಿಕೆಯನ್ನು ಬಿಡ್ತೀಯಾ ತಲ್ವೇ, ಅದಕ್ಕಾಗಿ ಆತರ ಪಡ್ತೀಯಾ, ಮತ್ತೆ ವೇದನೆಗಳಿಂದ ಅನೇಕ ವೇದನೆಗಳಿಂದ ತೆವಿಸಿಕೊಳ್ಳುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಐಶ್ವರ್ಯವಂತರಾಗಬೇಕಂತ ಮನಸ್ಸು ಮಾಡಿದ್ರೆ ನೀನು ಒಂದು ದುಷ್ಪ್ರೇರಣೆ ಹುರ್ಲಲ್ಲಿ ಸಿಹಾಕೊಂಡಿದೆಯಾ ಅಂತ, ಒಂದು ಬಲೆಯಲ್ಲಿ ಸಿಹಾಕೊಂಡಿದೆಯಾ. ಆ ಬಲೆ ನಿನ್ನ ಹಿಡಿದಿಟ್ಟುಕೊಂಡಿರ್ತದೆ. ನಂತರ ಅದು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿರ್ತಕ್ಕಂಥ ಅನೇಕ ಆಸೆಗಳಲ್ಲಿ ಸಿಕ್ಕಿಸಿ ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತದೆ ಎಂಬುದಾಗಿ ಹೇಳೋದನ್ನು ನೋಡುವಂಥನಾಗಿದೆ. ಅವರಿಂದ ಪ್ರಿಯರೇ, ಮಂತ್ರ ದೇವ್ರ ಮಕ್ಕಳಿಗೆ ಹೇಳುವಂಥದ್ದು 6ನೇ 11ನೇ ದಿವಸದಲ್ಲಿ ಭಾಳ ಚಂದವಾದಂಥದ್ದು ವಚನ ನೋಡಿ, ಎಷ್ಟು ಚಂದವಾಗಿದೆ. ಎಲೇ ದೇವರ ಮನುಷ್ಯನೇ, ಎಲೇ ದೇವರ ಮಗುವೇ, ದೇವರ ಮಗನೇ, ದೇವರ ನಂಬಿರುವಂಥ ಪ್ರಿಯನೇ, ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವುದಕ್ಕೆ? ಐಶ್ವರ್ಯದಾಸೆಗೆ, ಹಣದಾಸೆಗೆ ದೂರವಾಗಿರು. ನೀನು ಮಾಡಬೇಕಾದ್ದೇನು? ದೂರವಾಗಿ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇದು ನಮ್ಮ ಸಂಪಾದನೆ. ನಾವು ಮಾಡಬೇಕಾದ ಸಂಪಾದನೆ ಯಾವುದೆಂಬುದಾಗಿ ಹೇಳುವಾಗ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಎಂಬುದಾಗಿ ನೋಡುವಂತರಾಗಿದೆ. ನಂತರ ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಎಷ್ಟು ಚಂದವಾದಂಥದ್ದು ಪ್ರಿಯರೇ, ನಿನ್ನನ್ನು ಕರೆದಿರೋದು ಏನಕ್ಕೆ? ನಿತ್ಯ ಜೀವನ ಹಿಡಿದುಕೋ, ಶ್ರೇಷ್ಠ ಹೋರಾಟವನ್ನು ಮಾಡು, ಕ್ರಿಸ್ತ ನಂಬಿಕೆಗಳು ಮಾಡತಕ್ಕ ಶ್ರೇಷ್ಠ ಹೋರಾಟ ಮಾಡು. ನೀನು ಸಂಪಾದನೆ ಮಾಡಬೇಕಾದಿದೆ, ಲೀಸ್ಟ್ ಇಲ್ಲಿದೆ, ಅದನ್ನು ಮಾಡು. ಅದೇ ಹಣದಾಸೆ ಅಥವಾ ಐಶ್ವರ್ಯವಂತರಾಗಬೇಕಂತ ಮನಸ್ಸು ಮಾಡಬೇಡ. ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ವೇಳೆ ಈಗ ನೀವು ಯೋಚನೆ ಮಾಡ್ಬೋದು, ಈಗ ಆಲ್ರೆಡಿ ಐಶ್ವರ್ಯವಂತರಾಗಿರೋರು ಏನು ಮಾಡಬೇಕು ಅಂತ. ಓಕೆ, ಆಲ್ರೆಡಿ ಈಗಾಗಲೇ ಐಶ್ವರ್ಯವಂತರಾಗಿರೋರು ಏನು ಮಾಡಬೇಕು? ಪರವಾಗಿಲ್ಲ, ದೇವ್ರಿಗೆ ಸ್ತೋತ್ರ ಅಂಥವ್ರು ಇರಲಿ. ಓಕೆ, ಆದರೆ ಅವರಿಗೆ ದೊಡ್ಡ ಒಂದು ಭಾಗ್ಯವಿದೆ. ಏನಂತಂದರೆ, ಒಂದು ದೊಡ್ಡ ಭಾಗ್ಯದ ಕೆಲಸ ಏನಂತಂದ್ರೆ ಅವ್ರು ಮಾಡಬೇಕಂಥದ್ದು ಅಲ್ಲಿ ವಾಕ್ಯದಲ್ಲಿದೆ. ಇಲ್ಲೇನೆ ತಿಮೋಥೆಯನ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 17ನೇ ವರ್ಷದಲ್ಲಿ ಓದುವಾಗ ಬರೆಯಲ್ಪಟ್ಟಿದೆ. ನಮಗೆ ಗೈಡ್ ಮಾಡ್ತಾ ಇದೆ. ಈಗ ಅಂದರೆ ಐಶ್ವರ್ಯವಂತರಿಗೆ ಒಂದು ಗೈಡ್ ಲೈನ್ ಇದೆ ದೇವರ ವಾಕ್ಯದಲ್ಲಿ. ಈಗ ಆಲ್ರೆಡಿ ಅವರು ಕ್ರಿಸ್ತ ನಂಬಿಕೆ ಇಲ್ಲದಿರುವಾಗ ಅವರು ಲೋಕದವರ ರೀತಿಯಲ್ಲಿ ಅವರು ಸಂಪಾದನೆ ಮಾಡುತ್ತಾ ಎಲ್ಲ ಗಳಿಸ್ಕೊಂಡಿದ್ದಾರೆ. ಓಕೆ, ನಂತರ ಏನು? ಈಗ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಒಂದು ಅವಕಾಶ ಸಿಕ್ಕಿದೆ. ಈ ಕರ್ತನ ನಂಬಿದ್ರೆ ಆ ದೊಡ್ಡ ಭಾಗ್ಯ. ಅವ್ರು ನಿತ್ಯ ಜೀವಕ್ಕಾಗಿ ಅವರು ನೇಮಿಸಲ್ಪಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅವರು ಒಂದು ಕರ್ತನ ಹೇಳುವ ಹಾಗೆ ಬಹಳ ಒಂದು ರೀತಿಯಲ್ಲಿ ತಿರುಗಿಕೊಳ್ಳಿಕ್ಕಾಗದಿರ್ತಕ್ಕಂಥ ಒಂದು ಸ್ಥಿತಿ ಇದ್ದರೂ ಸಹ ಕರ್ತನು ಕೆಲಸ ಮಾಡಿ ಅವರನ್ನು ತಿರುಗಿಸಿದ್ದಾನೆ. ಅಂದರೆ ದೇವರಿಗೆ ಅವ್ರು ಕೇಳ್ತಾರಲ್ಲ ಶಿಷ್ಯರು, ಯಾರಿಗೆ ರಕ್ಷಣೆ ಆದೀತು? ಹಾಗಾದರೆ ದೇವರಿಗೆಲ್ಲವೂ ಸಾಧ್ಯ, ಮನುಷ್ಯನಿಗೆ ಅಸಾಧ್ಯ ಎಂಬುದಾಗಿ ಹೇಳಿದ್ರು. ಆದ್ದರಿಂದ ಅನೇಕರನ್ನ ದೇವರು ಅನೇಕ ಆಸ್ತಿ ಉಳ್ಳಂಥವ್ರನ್ನ ಕೆಲವರಲ್ಲಿ ಕೆಲಸ ಮಾಡಿ ಕರ್ತನು ಕರೆದಿದ್ದಾನೆ. ಅದು ಬೇರೆ ವಿಷಯ, ಅದು ದೇವ್ರ ಕೆಲಸ. ಓಕೆ,
ಬಟ್ ಅಸಾಧ್ಯವಾದಂಥದ್ದು ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ಕೆಲವರು ಐಶ್ವರ್ಯವಂತರು ಕರ್ತನ ನಂಬುವಂಥದ್ದು ಅಸಾಧ್ಯವಂತ ವಿಷಯ. ಯೇಸು ಹೇಳಿದ್ರಲ್ಲ ಏನಂತೆ, ಒಂಟೆ ಸೂಜಿಯ ಕಂಡಲ್ಲಿ ನುಗ್ಬೋದಂತೆ, ಐಶ್ವರ್ಯವಂತನು ದೇವರಾಜ್ಯಕ್ಕೆ ಸೇರುವಂಥದ್ದು ಅದಕ್ಕಿಂತಲೂ ಕಷ್ಟ ಎಂಬುದಾಗಿ ಹೇಳ್ತಾ ಬಂದರು. ಅಂದ್ರೆ ಅರ್ಥ ಕಠಿಣವಾದಂಥ ಒಂದು ಸ್ಥಿತಿ ಅದು, ಅಷ್ಟು ಸುಲಭವಾಗಿ ಕಂಡುಕೊಳ್ಳಲ್ಲ. ಆದರೆ ಕೆಲವರು ದೇವರ ಮಹಾಕೃಪೆಯಿಂದ, ದೇವರ ಕರುಣೆಯಿಂದ ಅಥವಾ ದೇವರು ದಯೆ ತೋರ್ದ್ರಿಂದ ಕೆಲವರಿಗೆ ದೇವರ ರಕ್ಷಣೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಅಂಥ ಸಹೋದರ ಸಹೋದರರು ನಮ್ಮ ಸಭೆಗಳಿರುವುದಾದರೆ ಅಥವಾ ವಿಶ್ವಾಸದಲ್ಲಿರುವುದಾದರೆ ಅವ್ರು ಮಾಡಬೇಕಂತ ಒಂದು ಕೆಲಸ ಏನಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, 17ನೇ ವಚನ ಓದಿಕೊಳ್ಳೋಣ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ಓಕೆ, ಅಂದರೆ ಏನಿರಬಾರ್ದು? ಅಹಂಕಾರ ಇರಬಾರ್ದು. ಅನೇಕ ಭಕ್ತರಲ್ಲಿ, ಎಷ್ಟೋ ಭಕ್ತರು ನೋಡಿದ್ದೇವೆ, ಎಷ್ಟೇ ಆಸ್ತಿ ಇದ್ದರೂ ಐಶ್ವರ್ಯ ಇದ್ದರೂ ಸಹ ಅವರು ತಾವು ಏನೂ ಅಲ್ಲ ಎಂಬತಕ್ಕಂಥ ರೀತಿಯಲ್ಲೇ ಮುಗ್ಧರಾಗಿ ಬಹಳ ತಗ್ಗಿಸ್ಕೊಂಡು ಬದುಕುವಂಥ ಅನೇಕ ಭಕ್ತರಿದ್ದಾರೆ. ನಾನು ಒಂದು ಸಾರಿ ಕೇರಳದಲ್ಲಿ ಅಲ್ಲಿ ಹೋಗಿರುವ ಸಮಯದಲ್ಲಿ ಅಲ್ಲಿ ತುಂಬ ಎಸ್ಟೇಟ್ ತೋಟಗಳಿರುವಂಥ ಶ್ರೀಮಂತರು, ಕರ್ತನ ನಂಬಿ ಬಂದಿರುವಂಥವರು, ಅವರು ಎಷ್ಟು ದೀನತೆಯಿಂದ ಸಭೆಗೆ ಬರ್ತಾರೆ ಅಂದರೆ ತುಂಬ ಸಂತೋಷವಾದಂಥದ್ದು. ಅವ್ರು ನೋಡಿ ಅವರ ಮನೆಗಳಿಗೆ ಹೋಗಿ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ಅವರು ಆರಾಧನೆಗೆ ದೇವಜನರೊಟ್ಟಿಗೆ ಸೇರಿ ಆರಾಧನೆ ಮಾಡುವಾಗ ಅಥವಾ ಅನ್ಯೋನ್ಯವಾಗಿರುವಾಗ ನಾವು ಏನೂ ಅಲ್ಲ ಎಂಬತಕ್ಕಂಥ ದೀನತೆಯಲ್ಲಿ ಅಹಂಕಾರವಿಲ್ಲದೆ ಬದುಕುವಂಥ ಅನೇಕ ಭಕ್ತರಿದ್ದಾರೆ. ನನಗೆ ಒಂದು ಸಾರಿ ದೆಹಲಿಯಲ್ಲಿ ಒಂದು ಕೂಟ ಇರುವಾಗ ಅಲ್ಲಿ ಸೇವಕರಿಗಾಗಿ ಒಂದು ಕೂಟ ನಡೆಯಿತು. ಅಲ್ಲಿ ಹೋಗಿರೋ ಸಮಯದಲ್ಲಿ ನಾನು ಹೇಳಿದ್ದೇನೆ ಅಂತ ಗೊತ್ತಿಲ್ಲ ಇದನ್ನು, ಒಬ್ಬರು DC ಅವರು, ಒಂದು ಜಿಲ್ಲಾಧಿಕಾರಿ, ವಿಶ್ವಾಸಿ, ಕರ್ತನ ನಂಬಿದ್ದಾರೆ, ಜಿಲ್ಲಾಧಿಕಾರಿ ಅವರು, DC. ಓಕೆ, ಅವರು ಈ ರೈಸ್ ಇದೆಲ್ಲ ಅನ್ನ ಬಸದ ಮೇಲೆ ಅನ್ನದ ಪಾತ್ರೆಯನ್ನು ತಂದು ಅವರು ಒಂದು ಕಡೆಗೆ ಎತ್ತಿ ಇಡ್ತಾ ಇದ್ರು. ಆವಾಗ ಒಬ್ಬ ಸಹೋದರ ಹೇಳಿದ್ರು, ಅಲ್ಲ ಅನ್ನ ಎತ್ತಿಡ್ತಾ ಇಲ್ಲ ಅವ್ರ ಪಾತ್ರೆಯಲ್ಲಿ ಅವ್ರು ಯಾರು ಗೊತ್ತುಂಟ ಅಂತ. ಗೊತ್ತಿಲ್ಲ ಅಂತ ಹೇಳಿದೆ. ಅವರೊಬ್ಬರು ಜಿಲ್ಲಾಧಿಕಾರಿ, ಅವರ ಸೇವೆ ನೋಡಿ ಹೇಗಿದೆ, ಅವರ ದೀನತೆ ಹೇಗಿದೆ ನೋಡಿ ಅಂತ. ಅವ್ರ ಹಿಂದೆ ಮುಂದೆ ಅನೇಕ ಪೊಲೀಸ್ಗಳು ಹೋಗ್ತಾರೆ. ಅವರು ಜಿಲ್ಲಾಧಿಕಾರಿ DC ಅವರು. ಪ್ರಿಯರೇ, ಎಷ್ಟು ಮುಗ್ಧತೆ ಇದೆ, ಎಷ್ಟೊಂದು ದೀನರಾಗಿದ್ದಾರೆ ಎಂಬುದನ್ನು ನೋಡುತ್ತೇವೆ. ಅದರಿಂದ ಮುಖ್ಯವಾಗಿ ನಮಗೆ ದೇವರು ಕಲಿಸುವುದು ದೀನತೆ. ಎಲ್ಲರಲ್ಲೂ ದೀನತೆ ಇರಬೇಕು. ಕೆಲವು ಸಮಯಗಳಲ್ಲಿ ದೇವರು ಒಂದು ವೇಳೆ ಸೇವೆಗೋಸ್ಕರ ಅಥವಾ ಸೇವೆ ಮಾಡಲಿಕ್ಕೋಸ್ಕರ ಕೆಲವ್ರನ್ನ ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳ್ಕೊಳ್ಳೋಣ, ದೇವ್ರ ಚಿತ್ತ ಅದು ಒಂದು ವೇಳೆ. ಆದರೆ ಅದರಲ್ಲಿ ಎಂದಿಗೂ ಸಹ ಯಾವುದೇ ರೀತಿ ಅಹಂಕಾರ, ಯಾವುದೇ ರೀತಿ ಗರ್ವ ನಮ್ಮ ಜೀವಿತದಲ್ಲಿ ಬರಬಾರ್ದು. ನಾನು ಯಾರನ್ನೂ ಒಂದು ಹೊಗಳಿಕೆ ಹೇಳ್ತಾಯಿಲ್ಲ, ಮುಖಸ್ತುತಿ ಮಾಡ್ತಾಯಿಲ್ಲ. ನಮ್ಮಲ್ಲೂ ಕೆಲವು ಸಹೋದರರು ಅದೇ ರೀತಿ ದೀನತೆ ಉಳ್ಳವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಪ್ರಿಯರೇ. ಇಂಥ ಭಕ್ತರನ್ನು ನೋಡುವಾಗ ನಿಜವಾಗ್ಲೂ ಸಂತೋಷ ಆಗ್ತದೆ. ನಮ್ಮಲ್ಲಿ ಕೆಲವು ಸಹೋದರಿದ್ದಾರೆ, ನೋಡುವಾಗ ಎಲ್ಲ ಇದೆ ಅವರಿಗೆ, ಆದರೆ ಸಾಮಾನ್ಯರಂತೆ ವಿಶ್ವಾಸಗಳೊಂದಿಗೆ ಅವರು ನಾವು ಪ್ರತ್ಯೇಕ ಎಂಬುದಾಗಿ ತೋರಿಸದೆ ಎಲ್ಲರೊಂದಿಗೂ ಬೆರೆತುಕೊಂಡು ಒಂದು ದೀನತೆಯಲ್ಲಿ ಬದುಕುವುದನ್ನು ನೋಡುವಾಗ ಭಾಳ ಸಂತೋಷ ಆಗ್ತದೆ. ಓಕೆ, ಒಂದು ಸಾಧ್ಯತೆ ಉಂಟು ಐಶ್ವರ್ಯವಂತರಿಗೆ, ಏನಂದರೆ ಅಹಂಕಾರದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅದೆಲ್ಲ ಸೈತಾನನ ಗುಣ. ಕರ್ತನ ನಂಬಿರ್ತಕ್ಕಂಥ ದೇವ ಭಕ್ತರು, ಅನೇಕ ಭಕ್ತರು ಏಸು ತಗ್ಗಿಸಿಕೊಂಡ ಹಾಗೆ ಹೋಗುವುದನ್ನು ನೋಡುತ್ತೇವೆ. ನಾನು ದೀನ ಮನಸ್ಸುಳ್ಳವನು, ಸಾತ್ವಿಕನು ಎಂಬುದಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಹೇಳಿದನು. ಆತನನ್ನು ಹಿಂಬಾಲಿಸುವಂಥ ಅನೇಕ ಭಕ್ತರು ಇವತ್ತು ಆ ಮಾರ್ಗದಲ್ಲೇ ದೀನತೆ ಉಳ್ಳವರಾಗಿ ಹೋಗುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಅದರಿಂದ ಇಲ್ಲಿ ನೋಡುವಾಗ ಇದು ಸಾಧ್ಯತೆ ಉಂಟು. ದೇವರ ವಾಕ್ಯದಲ್ಲಿ ಏನಂತೆ ಅಹಂಕಾರಿಗಳಾಗಲಿಕ್ಕೆ ಸಾಧ್ಯತೆ ಉಂಟು. ನಮ್ಮಲ್ಲಿ ಅನೇಕ ಭಕ್ತರು ಅದರಿಂದ ಆ ಒಂದು ಅಹಂಕಾರ ಎಂಬ ಪಾಪದಿಂದ ದೂರವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ದೀನತೆಯನ್ನು ಅನುಸರಿಸುವುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರೇರೆ. ಇಂದ ನಂತರ
ಇದು ಅಸ್ಥಿರವಾದಂಥ ಐಶ್ವರ್ಯ ಎಂಬುದಾಗಿ ನೋಡ್ತೇವೆ. 17ನೇ ವರ್ಷದ 2ನೇ ಭಾಗದಲ್ಲಿ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ. ಇದು ಅಸ್ಥಿರವಾದಂಥದ್ದು ಅಂದರೆ ಶಾಶ್ವತ ಅಲ್ಲ. ನಾವು ಹಾಡು ಹೇಳಿದ್ವಲ್ಲ, ಕ್ರಿಸ್ತನಲ್ಲಿ ಇರುವಂಥ ಭಾಗ್ಯ ಅದು ಎಂದು ಹೋಗದು, ಈ ಲೋಕದ ಎಲ್ಲ ಸಂಪತ್ತು ಅದೆಲ್ಲ ಹಳಿದು ಹೋಗ್ತದೆ ಎಂಬುದಾಗಿ ನಾವು ಹಾಡಿನಲ್ಲಿ ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು ಎಂಬುದಾಗಿ ನಾವು ಹಾಡು ಹೇಳಿದ್ವಲ್ಲ. ಆ ಚರಣದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಬಂದಂಥ ಭಾಗ್ಯ ಅದೆಂದು ಹಳಿದು ಹೋಗುವುದಿಲ್ಲ, ಈ ಲೋಕದ್ದೆಲ್ಲ ಹಳಿದು ಹೋಗ್ತದೆ ಎಂಬುದನ್ನು ನೋಡುತ್ತೆ. ಅಸ್ಥಿರವಾದ್ದು, ಇದರ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ. ಓಕೆ, ಗಮನಿಸಿ. ಅಂದರೆ ಎಷ್ಟೇ ಬಂದು ಬಿದ್ದಿರಲಿ, ಎಷ್ಟೇ ಆಸ್ತಿ ಹಣ ಐಶ್ವರ್ಯ ತುಂಬಿರಲಿ, ಆದರೆ ನಮ್ಮ ನಿರೀಕ್ಷೆ ಇದೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ಇರಬೇಕು ಎಂಬುದನ್ನು ನೋಡುವಂತರಾಗಿದ್ದೇವೆ. ಇದು ಬಿಡಿ, ಇನ್ನಷ್ಟು ಬರಲಿ, ಅದು ಹೋಯ್ತದೆ, ಅದು ನಾಶ ಆಗ್ತದೆ. ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಪ್ರಿಯರೇ, ಒಂದು ದಿವಸ ಎಲ್ಲ ಸಂಪತ್ತು ಸುಟ್ಟು ಹೋಗ್ತದೆ ಅಂತ ಲೋಕದಲ್ಲಿ. ಎಲ್ಲ ಸಂಪತ್ತು ಸುಟ್ಟು ಹೋಗ್ತದೆ. ಒಂದು ವೇಳೆ ನೀವು 18ನೇ ಓದುವಾಗ ಬಾಬೇಲ್ ಎಂಬುದಾಗಿ ಕಮರ್ಷಿಯಲ್ ಬಾಬಿಲೋನ್ ಅಂದ್ರೆ ಅರ್ಥ, ಅದು ಸುಟ್ಟು ಹೋಗುವಾಗ ಅದರ ಎಲ್ಲ ಒಂದು ಏನೆಲ್ಲ ವ್ಯಾಪಾರ ಮಾಡ್ತಾ ಇತ್ತು, ಏನೆಲ್ಲ ಇದೆ ಎಲ್ಲವೂ ಸುಟ್ಟು ಹೋಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳು ಸುಟ್ಟು ಹೋಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓ ಪ್ರಿಯ ದೇವಜನರೇ, ಅದರಿಂದ ಇದೆಲ್ಲ ನಶ್ವರವಾದಂಥದ್ದು, ಶಾಶ್ವತ ಅಲ್ಲ. ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ಒಬ್ಬ ದೇವರಿದ್ದಾನೆ. ಅದರಿಂದ ಆ ದೇವರ ಮೇಲೆ ನಮ್ಮ ನಿರೀಕ್ಷೆ ಇರಬೇಕೆಂಬುದಾಗಿ ನೋಡುವಂಥರಾಗಿದೆ. ಹಾಗಿದ್ರೆ ನಾವು ಸೋಮಾರಿಗಳಾಗಿ ಕೂತ್ಕೋಬೇಕಂತಲ್ಲ ಅರ್ಥ. ಕೆಲವರು ಹಂಗೆ ತಿಳ್ಕೊಡೋದು, ಇರೋದನ್ನು ಊಟ ಮಾಡ್ಕೊಂಡು ಸೋಮಾರಿಗಳಾಗಿರೋಣ ಅಂತ. ಇಲ್ಲ, ಖಂಡಿತವಾಗಲೂ ಹಂಗೆಲ್ಲ. ಸೋಮಾರಿಗಳಾಗಿ ಕೂತ್ರೆ ಊಟನೇ ಮಾಡಬಾರ್ದು ಬೈಬಲ್ ಹೇಳ್ತದೆ, ಆಯ್ತಲ್ವೇ? ಕೆಲಸ ಮಾಡಬೇಕು ಅಲ್ವ, ಕೆಲಸ ಮಾಡಬೇಕು. ಬಟ್ ನಮಗೆ ಏನೆಲ್ಲ ಸಿಗ್ತದೋ ಅದರ ಆ ಒಂದು ಸಂಪತ್ತನ್ನು ದೇವರ ಕಾರ್ಯಗಳಿಗೆ ದೇವರಿಗಾಗಿ ಬಳಸಿಕೊಂಡು ಅಲ್ಲಿ ಸಂಪತ್ತನ್ನ ಶೇಖರಣೆ ಮಾಡ್ಕೋಬೇಕು ಸ್ವರ್ಗದಲ್ಲಿ. ಅದು ದೇವರ ವಾಕ್ಯ ಹೇಳುವಂಥದ್ದು. ಅನ್ಯಾಯದ ಧನದಿಂದ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಅಂತ ಹೇಳ್ತದಲ್ಲ. ಅಂದ್ರೆ ಅರ್ಥ ಲೌಕಿಕ ಧನ, ಲೌಕಿಕವಾದಂಥ ಈ ಸಂಪತ್ತಿನಿಂದ ನಿಮಗೆ ಸ್ವರ್ಗದಲ್ಲಿ ಬೇಕಾದನ್ನು ಮಾಡಿಕೊಳ್ಳಿ ಎಂಬುದಾಗಿ ಹೇಳುವಂಥದ್ದು. ಇಲ್ಲಿ ನೀವು ಖರ್ಚು ಮಾಡಿದರೆ, ಇಲ್ಲಿ ನೀವು ತ್ಯಾಗ ಮಾಡಿದರೆ, ಇಲ್ಲಿ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟರೆ ಅಲ್ಲಿ ಎಲ್ಲವೂ ಶೇಖರಣೆ ಆಗ್ತದೆ ಎಂಬುದನ್ನು ಹೇಳಲ್ಪಟ್ಟಿರೋದನ್ನು ನೋಡುತ್ತೇವೆ ಪ್ರೇರ. ಅದರಿಂದ ನಮ್ಮ ನಿರೀಕ್ಷೆ ನಮ್ಮ ಆಸ್ತಿ ಮೇಲೆಲ್ಲ, ಹಣದ ಮೇಲೆಲ್ಲ, ಐಶ್ವರ್ಯದ ಮೇಲೆಲ್ಲ ಇದು ನಶ್ವರ. ಅಂದ್ರೆ ಅರ್ಥ ಇದು ತಾತ್ಕಾಲಿಕವಾದಂಥದ್ದು, ಇದು ನಶಿಸಿ ಹೋಗುವಂಥದ್ದು. ನಮ್ಮ ನಿರೀಕ್ಷೆ ಇದಕ್ಕಿಂತಲೂ ಅಧಿಕವಾಗಿ ಕೊಡಲುವಂಥ ಸರ್ವೈಶ್ವರ್ಯ ಉಳ್ಳಂಥ ದೇವರ ಮೇಲೆ ನಾವು ನಿರೀಕ್ಷೆ ಇಡಬೇಕು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಬಹಳ ಚಂದವಾದ ವಚನ. ನನಗೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಅಕಾರ್ಡಿಂಗ್ ಟು ಇಸ್ ರಿಚಸ್, ಗ್ಲೋರಿಯಸ್ ರಿಚಸ್, ಆತನ ಒಂದು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ಇಂಥ ಕರ್ತ ನಮಗಿದ್ದಾನೆ, ಹೇರಳವಾಗಿ ದಯಪಾಲಿಸುವ ಕರ್ತನಿದ್ದಾನೆ. ಅದರಿಂದ ಈ ನಶಿಸಿ ಹೋಗ್ತಕ್ಕಂಥ ವಸ್ತುಗಳ ಮೇಲೆ ನಾವು ನಿರೀಕ್ಷೆ ಇಡದೆ ನಶಿಸಿ ಹೋಗದಂಥ ನಿರಂತರವಾಗಿರುವಂಥ ದೇವರ ಮೇಲೆ ನಿರೀಕ್ಷೆ ಇಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಂತರ ನೋಡಿ, ಇಲ್ಲಿ ಒಂದು ಅಹಂಕಾರಿಗಳಾಗಿರಬಾರ್ದು. ಎರಡನೇದು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡಬಾರ್ದು, ದೇವರ ಮೇಲೆ ನಿರೀಕ್ಷೆ ಇಡಬೇಕು. ಯಾಕಂದರೆ ಎಲ್ಲವನ್ನು ಕೊಡುವಂಥ ದೇವರ ಆತನೇ. ಓಕೆ, ನಂತರ ಏನು ಮಾಡಬೇಕು? ಈಗಿರುವಂಥ ನಮ್ಮ ಸಂಪತ್ತನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಬೇಕಂತ. ಓಕೆ, 18ನೇ ವಚನ 19ನೇ ವಚನ. ಓಕೆ, ಅಲ್ಲಿ ಓದುವಾಗ ನಿರೀಕ್ಷೆ ಇಡಬೇಕೆಂದಲ್ಲ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಯಾರಿಗೆ? ಐಶ್ವರ್ಯವಂತರಿಗೆ ಆಜ್ಞಾಪಿಸು ಅಂತ ತಿಮೋತಿನಿಗೆ ಹೇಳ್ತಾ ಇದ್ದಾರೆ. ತಿಮೋತಿಯನು ಎಫೆಸದಲ್ಲಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಲ್ಲಿ ಐಶ್ವರ್ಯವುಳ್ಳಂಥ ಆ ವಿಶ್ವಾಸಿಗಳಿಗೆ ಒಂದು ಆಜ್ಞೆ ಕೊಡಬೇಕಾಗಿದೆ. ಏನಂತ? ನೀವು ಅಹಂಕಾರಿಗಳಾಗಿರಬಾರ್ದು, ಅಸ್ಥಿರವಾದ ಮೇಲೆ ನಿರೀಕ್ಷೆ ಇಡಬಾರ್ದು, ದೇವರ ಮೇಲೆ ನಿರೀಕ್ಷೆ ಇಡಬೇಕು,
ಮತ್ತು ನೀವೇನು ಮಾಡಬೇಕು? ಒಳ್ಳೆಯದನ್ನು ಮಾಡುವವರಾಗಿರಬೇಕು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಪರೋಪಕಾರಗಳನ್ನು ಮಾಡಬೇಕಂತ ಅವ್ರಿಗೇನು ಮಾಡು ನೀನು? ಆಜ್ಞಾಪಿಸು ಎಂಬುದಾಗಿ ತಿಮೋಥೆಯನಿಗೆ ಪೌಲನು ಬರೆದು ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನೋಡುವಾಗ ದೇವರ ವಾಕ್ಯ ನಮಗೂ ಸಹ ಹೇಳುವಂಥದ್ದು, ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಇಲ್ಲಿ ನಾವು ಹೀಗೆ ಮಾಡಿದರೆ ಅಲ್ಲಿ ನಾವು ಕಟ್ತೇವೆ, ಒಳ್ಳೆ ಫೌಂಡೇಶನಲ್ಲಿ ಕಟ್ತೇವೆ, ಒಳ್ಳೆ ಅಸ್ಥಿವಾರದ ಮೇಲೆ ಕಟ್ತೇವೆ. ಅದೆಂದಿಗೂ ಬಿದ್ದು ಹೋಗುವಂಥದ್ದಲ್ಲ. ಅದಕ್ಕೆ ಹೇಳೋರು ಯೇಸು ಕರ್ತನು, ಪರಲೋಕಲಿ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ನುಸಿ ಹಿಡಿದು ಕಿಲುಬು ಹೊತ್ತಿ ಕೆಟ್ಟು ಹೋಗುವುದಿಲ್ಲ, ಕಳ್ಳರು ಕಣ್ಣ ಕೊರೆಯುವುದಿಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುತ್ತದಷ್ಟೇ ಎಂಬುದಾಗಿ ಯೇಸು ಕರ್ತನು ಹೇಳ. ನಿನ್ನ ಗಂಟು ಸ್ವರ್ಗದಲ್ಲಿದ್ದರೆ ನಿನ್ನ ಮನಸ್ಸು ಸಹ ಸ್ವರ್ಗದಲ್ಲಿರ್ತದೆ. ನಿನ್ನ ಗಂಟು ಭೂಲೋಕದಲ್ಲಿದ್ದರೆ ನಿನ್ನ ಮನಸ್ಸು ಸಹ ಭೂಲೋಕದಲ್ಲೇ ಇರ್ತದೆ ಅಂತ. ಅದರಿಂದ ನಮ್ಮದೆಲ್ಲ ಎಲ್ಲಿ ಕಳಿಸ್ಬೇಕು? ಟ್ರಾನ್ಸ್ಫರ್ ಮಾಡಬೇಕಾಗಿದೆ, ಸ್ವರ್ಗಕ್ಕೆ, ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಓಕೆ, ಅದರಿಂದ ಇಲ್ಲಿ ನೋಡುವ ಸಮಯದಲ್ಲಿ ಇದು ಒಂದು ಐಶ್ವರ್ಯವಂತರಾಗಬೇಕಂತ ನಾವು ಮನಸ್ಸು ಮಾಡಬಾರ್ದು. ಈಗ ಆಲ್ರೆಡಿ ಆಗಿರುವಂಥವ್ರು, ಆಲ್ರೆಡಿ ಇರುವಂಥವ್ರು, ಒಂದು ವೇಳೆ ದೇವರು ಕೆಲವರನ್ನು ಹಾಗೆ ಆಶೀರ್ವಾದ ಮಾಡಿದ್ದಾನೆ, ಇಲ್ಲ ಅಂತಲ್ಲ. ಓಕೆ, ಕೆಲವು ಸಮಯದಲ್ಲಿ ಅವರು ಕರ್ತನ ನಂಬಿ ಕರ್ತನಿಗಾಗಿ ಕೊಡುವಾಗ ದೇವರು ಹೇರಳವಾಗಿ ಅವರಿಗೆ ದಯಪಾಲಿಸಿರುವಂಥ ಸಾಧ್ಯತೆ ಉಂಟು. ಇನ್ನು ಹೆಚ್ಚೆಚ್ಚಾಗಿ ಕರ್ತನಿಗೋಸ್ಕರ ಮಾಡುವಾಗ ದೇವರು ಇಲ್ಲೂ ಕೊಡುತ್ತಾನೆ. ಒಂದು ವೇಳೆ ಅಲ್ಲಿ ಹೋದಾಗ ಎಲ್ಲವೂ ಸಹ ಸ್ಥಿರವಾಗಿರುತ್ತದೆ ಎಂಬುದನ್ನು ನೋಡುವಂಥರಾಗಿದೆ ಪ್ರಿಯರು. ಓಕೆ, ದೇವರಿಗೆ ಮಹಿಮುಂಟಾಗಲಿ. ಅದರಿಂದ ನಾವು ಇಲ್ಲಿ ಒಂದೇನಂತಾರೆ, ಐಶ್ವರ್ಯವಂತರಾಗಲಿಕ್ಕೆ ಮನಸ್ಸು ಮಾಡಬಾರ್ದು. ಓಕೆ, ಮನಸ್ಸು ಇರಬಾರ್ದು, ಯಾಕೆಂದರೆ ಅದು ಉರುಳು, ಅದು ಬಲೆ. ಓಕೆ, ನಂತರ ಹಣದಾಸೆ, ಹಣದ ಮೇಲೆ ಪ್ರೀತಿ ನಮಗಿರಬಾರ್ದು. ಓಕೆ, ದೇವರು ನಮಗೆಲ್ಲ ಕೊಡ್ತಾನೆ, ಕೊರತೆ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಓಕೆ, ಹಾಗಿದ್ರೆ ಕೆಲಸ ಮಾಡಬಾರ್ದು ಅಂತಲ್ಲ, ಕೆಲಸ ಮಾಡಬೇಕು. ಸೋಮಾರಿಗಳಾಗಿ ಊಟ ತಿನ್ನಬಾರ್ದು, ಬೈಬಲ್ ಬರೆಯಲ್ಪಟ್ಟಿದೆ. ಕೆಲಸ ಮಾಡಲಲ್ಲದವನು ಊಟ ಮಾಡಬಾರ್ದಂತಿದೆ. ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲದಂತವನು ಊಟನೂ ಮಾಡಬಾರ್ದಂತಿದೆ. ಭಾಳ ಚೆಂದ ತಿಳ್ಕೋಬೇಕು ದೇವ್ರ ಮಕ್ಕಳು. ಅದರಿಂದ ಎಲ್ಲ ಇದೆಯಲ್ಲ, ಅವನು ಹೇಳಿದ್ನಲ್ಲ, ವಿಶ್ರಮಿಸಿಕೋ, ಬೇಕಾದಷ್ಟು ವರ್ಷಗಳಿಗೆ ಸರಕು ನಿನಗೆ ಬಿದ್ದದೆ ಅಲ್ವಾ. ವಿಶ್ರಮಿಸಿಕೋ ಅಂದ್ರೆ ಅರ್ಥ ಏನು? ಇನ್ನು ಕೆಲಸ ಮಾಡಬೇಡ. ಊಟ ಮಾಡು, ಕುಡಿ, ಸುಖ ಪಡೋ ಎಂಬುದಾಗಿ ಹೇಳ್ಕೊಂಡಲ್ವಾ. ಕೆಲಸ ಮಾಡಬಾರ್ದಂತಲ್ಲ. ಯಾಕೆ ನಾವು ತೆಸಲೋನಿಕೆ ಪತ್ರಿಕೆಯಲ್ಲಿ ಓದುವಾಗ ವಚನ ಹೇಳಿದ್ರೆ ಒಳ್ಳೆಯದು. ಯಾಕಂದರೆ ಇವತ್ತು ಅನೇಕರು ಕೆಲಸ ಮಾಡದೆ ಅಡ್ಡಾಡ್ಕೊಂಡು ನಿಂತಿರ್ತಾರಲ್ಲ ವಿಶ್ವಾಸಿಗಳು. ಅದರಿಂದ ಅವ್ರಿಗೆ ವಿಶ್ವಾಸಿಗಳು ಎಂಬುದಾಗಿ ಹೇಳುವಾಗ ಅಕ್ರಮವಾಗಿ ನಡಿಕೊಳ್ಬಾರ್ದು. ಓಕೆ, ಅಲ್ಲಿ ನೋಡಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 2 ತೆಸಲೋನಿಕ 3ನೇ ಅಧ್ಯಾಯ 10ನೇ ವಚನ. ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. ಇದೊಂದು ಆಜ್ಞೆ. ಓಕೆ, ಏನಂತೆ? ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಊಟನೂ ಮಾಡಬಾರ್ದು. ಅದು ಏನು ಕೆಲಸ ಇದೆ ಅದನ್ನು ಮಾಡಬೇಕು. ಕೆಲಸ ಎಂಬುದಾಗಿ ಹೇಳುವಾಗ ಎಲ್ಲರಿಗೂ ಒಂದೇ ಕೆಲಸ ಇರಲ್ಲ. ನನಗೆ ಬೇರೆ ಕೆಲಸ ಇದೆ, ನಾನು ಮಾಡಬೇಕು ಅಲ್ವೇ. ಕೆಲವು ರೈತನಿಗೆ ಬೇರೆ ಕೆಲಸ ಇದೆ, ಅವ್ನು ಮಾಡಬೇಕು. ಆಫೀಸರಿಗೆ ಕೆಲಸ ಇದೆ, ಅವ್ನು ಮಾಡಬೇಕು. ಏನೆಲ್ಲ ಕೆಲಸಗಳಿದೆಯೋ ಅವ್ರವ್ರಿಗೆ ಕೆಲಸಗಳಿದೆಯೋ ಆ ಕೆಲಸವನ್ನು ಮಾಡಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ದುಡಿಯಲಿ ಅಂತ ಬರೆಯಲ್ಪಟ್ಟಿದೆ. ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ ಅಂತ ಬರೆಯಲ್ಪಟ್ಟಿದೆ. ಯಾವ ಉದ್ಯೋಗ ಮಾಡಬೇಕಲ್ಲ, ಅದಕ್ಕೆ ಯಾವ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಅದರಿಂದ ದುಡಿಯಬೇಕು. ಯಾಕಂದರೆ ಆದಾಮನಿಗೆ ಮೊದಲೇ ದೇವರು ಹೇಳಿದ್ದು ಅದನ್ನೇ ಅಲ್ವಾ, ನೀನು ಬೆವರು ಸುರಿಸಿ ಬೇಕಾದ ಆಹಾರವನ್ನು ಸಂಪಾದನೆ ಮಾಡಬೇಕೆಂಬುದಾಗಿ ದೇವರು ಹೇಳಿದ್ದು. ಅದರಿಂದ ಪ್ರಿಯರೇ, ಕೆಲಸ ಮಾಡಲಲ್ಲದವನು ಊಟ ಮಾಡಬಾರದು
10ನೇ ವರ್ಷದಲ್ಲಿ ಓದುವಾಗ, ಕೆಲಸ ಮಾಡಲಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೆವಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆ ಎಂದು ವರ್ತಮಾನ ಕೇಳಿದ್ದೇವೆ. ಯಾವ ಕೆಲಸನ ಮಾಡಲ್ಲಂತೆ, ಇತರರ ಕೆಲಸದಲ್ಲಿ ತಲೆ ಹಾಕೊಂಡು ಅಕ್ರಮವಾಗಿ ನಡೆಯುತ್ತಾರೆ ಎಂಬುದಾಗಿ ನೋಡುತ್ತೇವೆ. ನಿನ್ನ ಕೆಲಸ ನೀನು ಮಾಡಿಕೊಂಡು ಇತರ ಕೆಲಸದಲ್ಲಿ ಯಾಕೆ ತಲೆ ಹಾಕಬೇಕು? ಓಕೆ, ಅದರಿಂದ ಅಕ್ರಮವಾಗಿ ಹೋಗಬಾರ್ದು. ಅಂದರೆ ಅಕ್ರಮ ಅಂದರೆ ಕೆಲಸ ಮಾಡದೆ ಊಟ ತಿಂದ್ಕೊಂಡು ಇಟ್ಟಿಗೆ ದಂಡ ಭೂಮಿಗೆ ಬಾರ ಅಂತ ಹೇಳ್ತಾರಲ್ಲ, ಹಾಗೆ ಎಂದಿಗೂ ಹೋಗಬಾರದು. ಓಕೆ, ನಾವು ಇರೋಷ್ಟು ಕಾಲ ದುಡಿಯಬೇಕು, ಮುಖ್ಯ. ಕರ್ತನಿಗಾಗಿ ಜೀವಿಸಬೇಕು. ಓಕೆ, ಕರ್ತನಿಗಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. ನಮ್ಮ ಗಂಟನ್ನು ಸ್ವರ್ಗದಲ್ಲಿ ಮಾಡಿಕೊಳ್ಬೇಕು. ದುಡಿದಿರ್ತಾನೆ ಇಲ್ಲಿ ದುಡಿದ್ರೆ ನಮಗೆ ಸಂಪಾದನೆ ಆಗ್ತದೆ. ಆಗ ಅದನ್ನು ಸೇವೆಗೆ ಬಳಸ್ಲಿಕ್ಕೆ ಸಾಧ್ಯವಾಗ್ತದೆ. ಬಲವಿಲ್ಲದವ್ರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ, ಬಡವ್ರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ನೀವು ದುಡಿದೇ ಇದ್ದರೆ ಇವನೇಗೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ, ಇವನೇಗೆ ಸೇವೆ ಕೊಡ್ಲಿಕ್ಕೆ ಆಗ್ತದೆ? ಸೇವೆ ಕೊಡ್ಲಿಕ್ಕಾಗಲ್ಲ, ಆಗಿದ್ರೆ ಸ್ವರ್ಗದಲ್ಲಿ ಗಂಟು ಮಾಡಿ ಇಟ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ ಅವನಿಗೆ. ಅದರಿಂದ ದುಡಿಬೇಕು. ಓಕೆ, ಅದರಿಂದ ಪ್ರೇರೆ ನಾವು ಸೋಮಾರಿಗಳಾಗಿರಬಾರ್ದು ಎಂಬುದನ್ನು ಸಹ ದೇವರ ವಾಕ್ಯ ನಮಗೆ ಹೇಳ್ತದೆ. ಕೆಲಸಗಳ್ಳನು ಕೆಡುಕನ ತಮ್ಮ ಅಂತ ಬರೆಯಲ್ಪಟ್ಟಿದೆ. ಕೆಲಸಗಳ್ಳನು ಕೆಡುಕನ ತಮ್ಮನಂತೆ. ಕೆಡುಕನ ಸೈತನ ತಮ್ಮ. ಕೆಲಸಗಳ್ಳ ಕೆಡುಕನ ತಮ್ಮ. ಇವತ್ತು ಕೆಲವರೆಲ್ಲ ಜಮೀನಿಗೆ ಕೆಲಸಕ್ಕೆ ಕರೆದ್ರೆ ಆಳುಗಳನ್ನ ಕೆಲವರು ಕಳ್ಳಾಟ ಹೊಡಿತಾರೆ, ಗೊತ್ತುಂಟ? ಕೆಲಸ ಮಾಡಲ್ಲ. ಅವನು ಯಾರಂದ್ರೆ ಅವನು ಕೆಡುಕನ ತಮ್ಮನಂತ. ಅವನು ಕೆಡುಕನ ತಮ್ಮ ಅಂದ್ರೆ ಸೈತನನ ತಮ್ಮ ಅಂತ ನಾನು ಜ್ಞಾನೋಕ್ತಿಗಳು ಬರೆಯಲ್ಪಟ್ಟಿದೆ. ಆ ವಚನ ನನಗೆ ನೆನಪಿಲ್ಲ. ಕೆಲಸಗಳ್ಳನು ಕೆಡುಕನ ತಮ್ಮ ಅಂದರೆ ಕೆಲಸ ಅಂದರೆ ಕೆಲಸ ಮಾಡದೇ ಇರುವಂಥದ್ದು. ಅದಕ್ಕೆ ಕೆಲಸ ಮಾಡಬೇಕೆಂಬುದನ್ನು ನೋಡುತ್ತೇವೆ. ಓಕೆ, ಕೆಲಸ ಮಾಡೋಣ, ದುಡಿಯೋಣ. ಓಕೆ, ದುಡಿದದ್ದನ್ನು ಕರ್ತನ ಮಹಿಮೆಗೋಸ್ಕರ ಬಳಸೋಣ, ಪರಲೋಕಕ್ಕಾಗಿ ತವಕ ಪಡೋಣ ಪ್ರಿಯರೇ. ಅಲ್ಲಿ ಗಂಟು ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಎಲ್ಲ ನುಸ್ಸಿಡ್ದು ಹೋಗ್ತದೆ, ಕಿಲ್ಬೋತಿ ಕೆಟ್ಟು ಹೋಗ್ತದೆ. ಅಂದರೆ ಬರಲಿ ಸಂಪಾದನೆ, ಒಯ್ತಾ ಇರಲಿ ಅಂತ. ನೀರು ಬರಲಿ, ನೀರು ಒಯ್ತಾ ಇರಲಿ, ಹೊಸ ನೀರು ಬರಲಿ, ಹಳೆ ನೀರು ಒಯ್ತಾ ಇರಲಿ ಅಂತ ಅದರರ್ಥ. ಈ ಗಲಿಲಾಯ ಸಮುದ್ರದಲ್ಲಿ ಮೇಲಿಂದ ನದಿ ಹರ್ಕೊಂಡು ಬಂದು ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಅಂದರೆ ಗಲಿಲಾಯ ಯಾವಾಗಲೂ ಶುದ್ಧವಾಗ್ತಿತ್ತು ನೀರು. ಮೇಲಿಂದ ನೀರು ಬರ್ತಿತ್ತು, ಆ ಗಲಿಲಾಯಕ್ಕೆ ಬೀಳ್ತಾ ಇತ್ತು. ನಂತರ ಗಲಿಲಾಯದಿಂದ ಅದು ಕೆಳಗಡೆ ಹರ್ಕೊಂಡು ಹೋಗ್ತಾ ಇತ್ತು. ಬಂದಂಥ ನೀರು ಎಲ್ಲ ತಿಳಿ ಮಾಡ್ತಾ ಇತ್ತು, ಹಳೆ ನೀರೆಲ್ಲ ಹೋಗ್ತಾ ಇತ್ತು. ಎಲ್ಲಿಗೆ ಹೋಗ್ಬಿಡ್ತಿತ್ತು ಕೊನೆಗೆ ಅಂದರೆ ಡೆಡ್ ಸಿಗೆ ಹೋಗ್ಬಿಡ್ತಿತ್ತು ಅಂತ. ಡೆಡ್ ಸಿ ಗೊತ್ತಾ? ಡೆಡ್ ಸಿ, ಮೃತ್ಯು ಸಮುದ್ರಕ್ಕೆ ಹೋಗಿ ನೀರು ಬೀಳ್ತಿತ್ತು. ಅಲ್ಲಿಂದ ಎಲ್ಲಿಗೂ ಹೋಗ್ತಿಲ್ಲ ನೀರು. ಅಂಥ ರೀತಿ ಜೀವನ ನಮ್ಮದು ಬೇಡ. ಡೆಡ್ ಸಿ ಅಂತ ಇರಬಾರ್ದು. ಡೆಡ್ ಸಿ ಬರೋದೆಲ್ಲ ಬರಲಿ, ಇಲ್ಲೇ ತುಂಬಿಕೊಳ್ಳಿ. ಇನ್ನು ಮುಂದಕ್ಕೆ ಮಾತ್ರ ಯಾರಿಗೂ ನೀರು ಕೊಡಲ್ಲ ಅಂತ. ಅದು ಡೆಡ್ ಸಿ ಇಲ್ಲೇ ತುಂಬಿಕೊಳ್ಳಿ. ಅದಕ್ಕೆ ಅಲ್ಲಿ ಯಾವ ಜೀವಿಗಳು ಬದುಕ್ತಾ ಇರಲಿಲ್ಲ. ಅದರಿಂದ ಪ್ರಿಯರೇ, ದೇವರ ಆಶೀರ್ವಾದ ಪಡೆಯೋಣ, ವಿತರಣೆ ಮಾಡೋಣ, ಕೊಡೋಣ ಅಲ್ವೇ? ಕರ್ತನಿಗಾಗಿ ಖರ್ಚು ಮಾಡುವಂಥವರಾಗಿರೋಣ. ಹೀಗೆ ಮಾಡುವಾಗ ಸ್ವರ್ಗದಲ್ಲಿ ನಾವು ಗಂಟು ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆಗಿರುವಂಥ ಕರ್ತನ ನಡೆಸಲಿ ಈ ವಾಕ್ಯದ ಮುಖಾಂತರ ಕರ್ತನ ಮಹಿಮದಲ್ಲಿ. ಮತ್ತೆ ನಾವು ಮತ್ತೇನು ಸುವಾರ್ತೆಗೆ ಬರೋಣ. 6ನೇದು 22ನೇ ವಚನ, 23ನೇ ವಚನ. ಅಲ್ಲಿ 2 ಕಣ್ಣುಗಳ ಕುರಿತಾಗಿ ಓದ್ತೇವೆ. ಒಂದು ಕೆಟ್ಟ ಕಣ್ಣು, ಮತ್ತೊಂದು ನೆಟ್ಟಗಿರುವ ಕಣ್ಣು. ಓಕೆ, 22, 23. ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಇನ್ನೆಷ್ಟೆನ್ನಬೇಕು. ಪ್ರೇರ್, ಇಲ್ಲಿ ನೋಡುವ ಸಮಯದಲ್ಲಿ ನಾನು ಕಳಿಸ್ತಾರಿದ್ದೆಲ್ಲ ವಿವರಣೆ ಮಾಡಿದ್ದೇನೆ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಯಾರ ದೇಹಕ್ಕೆ? ಬೇರೆಯವ್ರ ದೇಹಕ್ಕಲ್ಲ, ನನ್ನ ದೇಹಕ್ಕೆ ದೀಪವಾಗಿದೆ ಅಂತ. ನಮ್ಮ ದೇಹಗಳಿಗೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ಕಣ್ಣು ನೆಟ್ಟಗಿದ್ರೆ ನಿನಗೆ ಆಶೀರ್ವಾದ ಅಂತ, ಬೇರೆಯವ್ರಿಗೆಲ್ಲ. ಕೆಲವು ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ಕಣ್ಣು ಒಂದು ಮೋಹದಿಂದ ನೋಡ್ಬೋದು, ಒಂದು ಗರ್ವದಿಂದ ನೋಡ್ಬೋದು. ಓಕೆ, ಈ ನೋಟದಲ್ಲೇ ಕೆಲವು ಸಂದೇಶ ಕೊಡ್ತದೆ. ನಾವು ದೃಷ್ಟಿಸುವಂಥ ದೃಷ್ಟಿನೇ ಇವನಲ್ಲಿ ಏನಿದೆ ಎಂಬುದನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಒಬ್ಬನು ದೃಷ್ಟಿಸಿ ಕಣ್ಣು ಅರಳಿಸ್ಕೊಂಡು ನೋಡ್ತಾ ಇರ್ತಾನೆ ನಿಂತುಗಳು, ಏನೋ ಇವನೇನೋ ಕೋಪದಲ್ಲಿ ನೋಡ್ತಾನೆ, ಏನೋ ಮಾಡ್ಲಿಕ್ಕೆ ನೋಡ್ತಾನೆ ಎಂಬುದಾಗಿ ಅರ್ಥವಾಗ್ತದೆ.
ಕೆಲವ್ರ ಕಣ್ಣು ಓವರೇ ಮಾಡ್ತಾರೆ ಗೊತ್ತುಂಟ. ಆಗ ಏನೋ ಸನ್ನೆ ಮಾಡ್ತಾ ಇದ್ದಾನೆ, ಏನಂತೆ ಏನು ಹೇಳ್ತಾರೆ ಅದನ್ನು, ಯುಕ್ತಿ ಏನೋ ಬಳಸ್ತಾರೆ, ಯಾರು ಗೊತ್ತಾಗದಂಗೆ ಹಿಂಗೆ ಒಂದು ಸೈಡ್ಗೆ ಏನೋ ಮಾಡಿ. ಕೆಲವ್ರು ನನಗೆ ಕೆಲವ್ರು ನೋಡಿದ್ದೀನಿ ಅವೆಲ್ಲ ಮಾಡುವಂಥದ್ದನ್ನು. ಸ್ವಲ್ಪ ಕಣ್ಣ ಒಂದು ರೀತಿ ತಿರುಗಿಸೋದು, ಅಂದರೆ ಒಂದು ರೀತಿ ಯುಕ್ತಿ. ನಾನು ಯಾಕೆ ಹೇಳ್ತೀನಿ, ನಿನ್ನ ಕಣ್ಣು ನೆಟ್ಟಗಿರಲಿ ಅಂತ. ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ, ಬೇರೆಯವ್ರ ದೇಹ ಅಲ್ಲ, ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ಗರ್ವದ ದೃಷ್ಟಿ ಬೇಡ, ಕೋಪದ ದೃಷ್ಟಿ ಬೇಡ, ವಕ್ರ ದೃಷ್ಟಿ ಬೇಡ. ದೃಷ್ಟಿಯಲ್ಲಿ ನಾನಾ ವಿಧವಾದ ರೀತಿಯಲ್ಲಿ, ನೋಡುವುದರಲ್ಲಿ ನಾನಾ ವಿಧವಾದ ರೀತಿಯಲ್ಲಿ ಉಂಟು. ಅದರಿಂದ ಪ್ರಿಯರೇ, ನೆಟ್ಟಗೆ ದೃಷ್ಟಿಸೋಣ, ಯಥಾರ್ಥವಾಗಿ ದೃಷ್ಟಿಸೋಣ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಇಲ್ಲದಿದ್ದರೆ ನಿನ್ನ ಕಣ್ಣು ಕೆಟ್ಟದ್ದಾಗಿದೆ, ನಿನ್ನ ದೇಹವೆಲ್ಲ ಕತ್ತಲಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ನಿನ್ನ ಕಣ್ಣು ಮಾತ್ರ ಇಡೀ ದೇಹಕ್ಕೆ ಕತ್ತಲೆ ಆಗ್ತದೆ. ಅದರಿಂದ ನಿನ್ನೊಳಗಿರ್ತಕ್ಕಂಥ ಈ ಬೆಳಕು, ಈ ದೀಪ, ನಿನ್ನ ದೇಹಕ್ಕೆ ಬೆಳಕು ಕೊಡ್ತಕ್ಕಂಥ ಈ 2 ದೀಪಗಳು, ಕಣ್ಣುಗಳು ಕತ್ತಲಾದರೆ ಇನ್ನೇನು ನೋಡ್ಲಿಕ್ಕೆ ಆಗ್ತೀನಿ ದೇಹದಲ್ಲಿ, ನೀನು ಏನು ಕಾಣಲ್ಲ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ ಪ್ರಿಯರೇ. ಅದರಿಂದ ನೆಟ್ಟಗೆ ದೃಷ್ಟಿಸೋಣ, ಯಥಾರ್ಥವಾಗಿ ನೋಡೋಣ ಅಲ್ಲವೇ. ಕೆಲವು ಸಮಯಗಳಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಾನೆ, ಎಲ್ಲ ಹೀಗೆ ತಗಿಸ್ಲಿಕ್ಕೆ ಸಮಯ ಇಲ್ಲ. ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ, ಯೌವನಸ್ಥರ ಕುರಿತಾಗಿ ಬರೆಯಲ್ಪಟ್ಟಿದೆ ಅಲ್ಲವೇ. ಕೆಲವು ಸ್ತ್ರೀಯರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವಳು ತನ್ನ ಕಣ್ಣುಗಳ ರೆಪ್ಪೆಯಿಂದಲೇ ನಿನ್ನನ್ನು ವಶ ಮಾಡಿಕೊಂಡಾಳು, ನೋಡಿಕೋ ಎಂಬುದಾಗಿ. ಅದರ ಅರ್ಥ ಏನು? ಕಣ್ಣಿಂದ ಏನೆಲ್ಲ ಮಾಡ್ಬೋದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೆಟ್ಟಾಗಿರಲಿ ಕಣ್ಣೋದು. ಒಂದು ವಚನ ಮಾತ್ರ ನಾನು ಓದ್ತೇನೆ. ಅನೇಕ ಯೌವನಸ್ಥ ಮಕ್ಕಳು ಈ ಒಂದು ಕೂಟದಲ್ಲಿ ಸೇರಿದ್ದಾರೆ. ಭಾಳ ಎಚ್ಚರಿಕೆಯಾಗಿ ಹೋಗಲಿಕ್ಕೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ನೋಡಿ 25ನೇ 6ನೇದು 25ನೇ ವಚನ, ಜ್ಞಾನೋಕ್ತಿಗಳು 6:25 ಬರೆಯಲ್ಪಟ್ಟಿದೆ ನೋಡಿ. ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸದಿರಲಿ. ಬೆಡಗಂದರೆ ಬ್ಯೂಟಿ, ಸೌಂದರ್ಯ ಅಂತ. ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದಲೇ ನಿನ್ನನ್ನು ವಶ ಮಾಡಿಕೊಂಡಾಳು, ನೋಡಿಕೋ. ಗಮನಿಸಿ, ಇಲ್ಲಿ ಕಣ್ಣು ರೆಪ್ಪೆಗಳಿಂದಲೇ ವಶ ಮಾಡಿಕೊಂಡಾಳು, ನೋಡಿಕೋ. ಬಹಳ ದೇವರ ವಾಕ್ಯ ಎಲ್ಲವನ್ನ ನಮಗೆ ಪ್ರಕಟ ಮಾಡಿದೆ. ಅದರಿಂದ ಒಬ್ಬ ಸ್ತ್ರೀ ಕಣ್ಣಿನಿಂದಲೇ ಇನ್ನೊಬ್ಬನನ್ನು ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇಪ್ಪತ್ತಾರನೇ ವಚನ 2ನೇ ಭಾಗದಲ್ಲಿ, ಪರಸ್ತ್ರೀಯು ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಪ್ರಿಯರೇ, ಅದರಿಂದ ಕಣ್ಣು ನೆಟ್ಟಗಿದ್ರೆ ನಮ್ಮ ದೇಹವೆಲ್ಲ ನೆಟ್ಟಗಿರ್ತದಂತೆ. ಕಣ್ಣು ಕೆಟ್ಟದಾದರೆ ದೇಹವೆಲ್ಲ ಕತ್ತಲಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ನಮ್ಮ ಕಣ್ಣುಗಳು ಹೇಗಿದೆ, ಯಾವನ್ನ ಹೇಗೆ ದೃಷ್ಟಿಸ್ತಾ ಇದೆ, ಯಾವ ರೀತಿಯಲ್ಲಿ, ಒಂದು ಸಹೋದರನಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಎಲ್ಲರ ಕಣ್ಣುಗಳು ನೆಟ್ಟಿಗಿದೆಯಾ? ನೆಟ್ಟಿಗಿದ್ರೆ ನಮ್ಮ ದೇಹವೆಲ್ಲ ಏನಾಗಿರ್ತದೆ, ಬೆಳಕಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗಿರುವಂಥ ಕಥೆ ನಡೆಸಲಿ. ಮತ್ತೆ 2 ಯಜಮಾನರು, 24ನೇ ವಚನಕ್ಕೆ ಬರೋಣ. 6ನೇದು 24ನೇ ವಚನ. 2 ಯಜಮಾನರು, 2 ಮಾಸ್ಟರ್ಸ್. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು 2 ಯಜಮಾನರ ಕುರಿತಾಗಿ. ಒಂದು ಯಜಮಾನ ದೇವರು, 2ನೇ ಯಜಮಾನ ಧನ. ನಾನು ನಿನ್ನೆ ಸಹ ಅದನ್ನು ಹೇಳ್ತಾ ಬಂದೆ. ಈಗ 2 ಯಜಮಾನರನ್ನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅದರರ್ಥ ಇದು ಒಂದು ರೀತಿಯಲ್ಲಿ ಈ ಹಿಂದೆ ಬಾಂಡ್ ಸ್ಲೇವ್ ಅಂತ ಇದ್ರು, ಗುಲಾಮರು, ಜೀತ ಎಂಬುದಾಗಿ ಕರೀತಾ ಇದ್ರು. ಒಂದು ರೀತಿಯಲ್ಲಿ ಅವ್ರನ್ನ ಅಗ್ರಿಮೆಂಟ್ ಮಾಡ್ತಾರೆ, 1 ವರ್ಷ 2 ವರ್ಷ 3 ವರ್ಷ ಇವನು ಈ ಮನೆಯಲ್ಲಿ ಜಿತ್ತಿಕ್ಕಿರ್ತಾನೆ ಅಂತೇಳಿ ಇಷ್ಟು ದುಡ್ಡನ್ನು ಈಸ್ಕೊಬಿಡ್ತಾ ಇದ್ರು ತಂದೆ ತಾಯಿಗಳು ಮಕ್ಕಳಿಗೆ. ಅವ್ರಿಗೆ ಸಮಸ್ಯೆ ಇರುವಾಗ, ಹಿಂದೆ ನಾನು ಹೇಳುವಂಥದ್ದು ಈಗಲಲ್ಲ, ಈ ದಿನಗಳಲ್ಲಿ ಅದೆಲ್ಲ ಹೋಗಿದೆ, ಜೀತ ಪದ್ಧತಿ ಹೋಗಿದೆ.
ಅಂದರೆ ಅವನ್ನ ತೆಗೆದುಕೊಂಡು ಹೋಗಿ ಒಂದು ಮನೆಯಲ್ಲಿ ಬಿಟ್ಬಿಡ್ತಾ ಇರೋ ಒಬ್ಬ ಯಜಮಾನ್ ಮನೆಯಲ್ಲಿ, ಅವನಲ್ಲಿ ಜೀತ ಮಾಡ್ಕೊಂಡಿರಬೇಕು. ಇಷ್ಟು ವರ್ಷ ಎಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡು ಇಷ್ಟೆಲ್ಲ ದುಡ್ಡು ಇಸ್ಕೊಳ್ತಾ ಇದ್ರು. ಅವನಲ್ಲೇ ಅಷ್ಟು ವರ್ಷ ಜೀತ ಮಾಡಬೇಕಾಗಿ ಬರ್ತಾ ಇತ್ತು. ಇದನ್ನು ಬಾಂಡ್ಸ್ಲೇ ಎಂಬುದಾಗಿ ಹೇಳುವಂಥದ್ದು. ಈಗ ಅವನು ಇನ್ನೊಬ್ಬನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಬಾಂಡ್ ಮುಗಿಯೋ ತನಕನೂ ಸಹ ಇನ್ನು ಈ 3 ವರ್ಷ ಅಥವಾ 4 ವರ್ಷ 5 ವರ್ಷ ಇವನು ಜೀತಕ್ಕಿದ್ದ ಮೇಲೆ ಇದು ಮುಗಿಯೋ ತನಕ ಆತನು ಇನ್ನೊಬ್ಬ ಯಜಮಾನ ಹತ್ರ ಇನ್ನೊಂದು ಮನೆಗೆ ಹೋಗಿ ಜೀತ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಅರ್ಥದಲ್ಲಿ ಹೇಳ್ತದೆ, ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಒಬ್ಬ ಸೇವಕನು ಒಬ್ಬ ಯಜಮಾನಿಗೆ ಗುಲಾಮನಾಗಿದ್ದಾನೆ. ಅದರಿಂದ ಇಬ್ಬರಿಗೆ ಅವನು ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಏನು ಮಾಡಬೇಕು? ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಅಂದ್ರೆ ಅರ್ಥ ಇಲ್ಲಿ ಏನು ಹೇಳ್ತಾ ಐತೆ, ನೀನು ಇಲ್ಲಿ ಎರಡು ಯಜಮಾನರು, ನಮಗೆ ಒಂದು ದೇವರು ಮತ್ತೊಂದು ದನ. ಓಕೆ, ಈಗ ಎರಡನ್ನೂ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅಂದ್ರೆ ಅರ್ಥ, ಒಂದು ದೇವ್ರನ್ನ ಪ್ರೀತಿ ಮಾಡಬೇಕು, ಇಲ್ಲಾದ್ರೆ ಹಣವನ್ನು ಪ್ರೀತಿ ಮಾಡಬೇಕು. ಆಯ್ತಾ? ದೇವರನ್ನ ಪ್ರೀತಿ ಮಾಡುವಂಥ ವ್ಯಕ್ತಿ ಹಣವನ್ನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಣವನ್ನು ಪ್ರೀತಿ ಮಾಡೋ ವ್ಯಕ್ತಿ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕರ್ತನ ಹೇಳಿದಂಥ ಮಾತು ಅದನ್ನೇನಂತೆ, ಇಬ್ಬರಿಗೂ ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು. ಸೇವೆ ಮಾಡಲಾರಿರಿ ಎಂಬುದಾಗಿ ಹೇಳುವಾಗ ಅರ್ಥ, ಒಂದು ದೇವರನ್ನ ಸೇವೆ ಮಾಡಬೇಕು, ಇಲ್ಲಾಂದ್ರೆ ಹಣವನ್ನು ಸೇವಿಸಬೇಕು. ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಎಂಬುದಾಗಿ ಹೇಳಿದ್ರೆ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗ್ತದೆ. ಎರಡು ದೋಣಿ ಮೇಲೆ ಕಾಲಿಟ್ಟರೆ ಏನಾಗ್ತದೆ ಹೇಳಿ? ಆ ಕಡೆ ಒಂದು ದೋಣಿ ಹೋಗ್ತದೆ, ಈ ಕಡೆ ಒಂದು ದೋಣಿ ಹೋಗ್ತದೆ, ಮಧ್ಯದಲ್ಲಿ ಬೀಳ್ತಾನೆ ಅಷ್ಟೇ. ಅದರಿಂದ ಪ್ರಿಯರೇ, ಇಬ್ಬರು ಯಜಮಾನರಿಗೆ ಎಂದಿಗೂ ಸೇವೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲರು ಹಾಗೆ ಟ್ರೈ ಮಾಡಿದರು, ಗೊತ್ತುಂಟಲ್ಲ. ಇಸ್ರಾಯೇಲರು ಈ ಕಡೆ ಒಂದು ಕಡೆ ಯೆಹೋವನ ದೇವರು ಅನ್ನೋರು, ಮತ್ತೊಂದು ಬಾಳನ ದೇವರು ಅಂತ ಸೇವಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಎರಡು ರೀತಿಯಲ್ಲಿ. ಆವಾಗ ಎಲಿಯನ್ ಏನು ಮಾಡಿದನು? ಎಲ್ಲರೂ ಕರ್ಮೇಲ್ ಬೆಟ್ಟಕ್ಕೆ ಕರೆದನು. ಬಾಳನ ಪ್ರವಾದಿಗಳು 450 ಮಂದಿ ಬಂದರು, ಗೊತ್ತುಂಟಲ್ಲ, ನಮ್ಮೆಲ್ಲರಿಗೂ ಸಹ ಸ್ಟೋರಿ ಗೊತ್ತಿದೆ. ಯೆಹೋವನ ದೇವರಾಗಿದ್ದರೆ ಅವನನ್ನೇ ಸೇವಿಸ್ರಿ. ನೀವು ಒಂದು ವೇಳೆ 1 ವರ್ಷಗಳ ಪುಸ್ತಕ 18ನೇದೆಲ್ಲ ಅದು ಬರೆಯಲ್ಪಟ್ಟಿದೆ. ಯೆಹೋವನ ದೇವರಾಗಿದ್ದರೆ ಅವನನ್ನೇ ಸೇವಿಸ್ರಿ, ಬಾಳನ ದೇವರಾಗಿದ್ದರೆ ಅವನನ್ನು ಸೇವಿಸ್ರಿ. ಎಲ್ಲಿ ತನಕ ಎರಡು ಮನಸ್ಸುಳ್ಳವರಾಗಿರ್ತೀರ ನೀವು? ಎರಡು ಮನಸ್ಸು ಅಂದರೆ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ. ಆವಾಗ ಅಲ್ಲಿ ಗೊತ್ತುಂಟು, ಅಲ್ಲಿ ಏನು ಮಾಡಿದ್ರು? ನಿಜವಾದ ದೇವರು ಯಾರಂತ ತಿಳಿಲಿಕ್ಕೋಸ್ಕರ ಯಜ್ಞ ಮಾಡಿದರು, ಬೆಂಕಿ ಹಚ್ಚಬಾರದು ಅಂತ. ಆದರೆ ಬಾಳನ ಪ್ರವಾದಿಗಳು ಯಜ್ಞ ಮಾಡಿದರು, ಬಾಳನ ಕೂತ್ಕೊಂಡ್ರು, ಉತ್ತರ ಇಲ್ಲ, ಏನಿಲ್ಲ. ನಂತರ ಎಲಿಯನು ಯಜ್ಞವೇದಿ ಕಟ್ಟಿ ಯಜ್ಞವೇದಿಯಲ್ಲಿ ಯಜ್ಞ ಮಾಡಿ ಸೌದೆ ಎಲ್ಲ ಹಾಕಿದ ಮೇಲೆ ಮಾಂಸ ಎಲ್ಲ ಇಟ್ಟು ನೀರನ್ನು ಹಾಕಿಸಿ ಈಗ ಪ್ರಾರ್ಥನೆ ಮಾಡಿದನು ಎಲಿಯನು. ಆಗ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಯೆಹೋವ ದೇವರು ಬೆಂಕಿಯನ್ನು ಕಳಿಸಿಕೊಟ್ಟನು. ಯಾವ ದೇವರು ಬೆಂಕಿ ಕಳಿಸ್ಕೊಡ್ತಾನೆ ಆ ದೇವರೇ ನಿಜವಾದ ದೇವರು, ಅವರನ್ನೇ ಅವನೇ ನಿಜವಾದ ದೇವರನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ದು ಎಲಿಯನು. ಆವಾಗ ಅವರೆಲ್ಲ ಹೇಳಿದ್ರು ಹಾಗೆ ಆಗಲಿ ಅಂತ ಮಾಡಿದ್ರು. ನಂತರ ಆ ಸಂದರ್ಭ ದೇವರು ಬೆಂಕಿ ಕಳಿಸ್ಕೊಟ್ಟಾಗ ಎಲ್ಲರೂ ಸಾಟಿ ಬಿದ್ದು ಏನು ಹೇಳಿದ್ರು? ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಹೇಳಿದ್ರು. ಇಬ್ಬರನ್ನು ಸೇವಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಒಂದು ಸಾರಿ ಒಂದು ಗೂಬೆ ಇತ್ತಂತೆ, ಒಂದು ಸ್ಟೋರಿ ಅಷ್ಟೇ. ಓಕೆ, ಒಂದು ಗೂಬೆ ಔಲ್ ಗೂಬೆ. ಈ ಗೂಬೆ ಪಕ್ಷಿ ಅಂತೀರ ಪ್ರಾಣಿ ಅಂತೀರ ಗೊತ್ತಿಲ್ಲ ನನಗೆ. ಇದು ನಡೀತಾನೋ ಅದೇ, ಆರ್ತನೋ ಐತೆ. ಇದಕ್ಕೆ ಎರಡು ಕ್ಯಾರೆಕ್ಟರ್ ಒಂದೇನಂತಂದರೆ, ಇದು ಆರ್ಲಿಕ್ಕೂ ಬರ್ತದೆ, ನಡಿಲಿಕ್ಕೂ ಬರ್ತದೆ, ನಡ್ಕೊಂಡು ಹೋಗ್ತಿರ್ತದೆ. ಇದರ ಒಂದು ಕಾರ್ಯ ಏನಂತಂದರೆ, ಈ ಗೂಬೆ ಒಂದು ಸಾರಿ ಏನು ಮಾಡ್ತಂತೆ, ಈಗ ಪಕ್ಷಿಗಳಿಗೂ ಮತ್ತು ಪ್ರಾಣಿಗಳಿಗೂ ಯುದ್ಧ ಸ್ಟಾರ್ಟ್ ಆಗ್ತದಂತೆ. ಪಕ್ಷಿಗಳು ಒಂದು ಕಡೆ, ಪ್ರಾಣಿಗಳು ಒಂದು ಕಡೆ ಯುದ್ಧ, ಫೈಟಿಂಗ್. ಆ ಸಮಯದಲ್ಲಿ ಈ ಗೂಬೆ ಯಾರು ಗೆಲ್ತಾರೋ ಆ ಕಡೆಗೆ ಸೇರ್ಕೊಳ್ಳೋದಂತೆ. ಈ ಗೂಬೆ ಯಾರು ಗೆಲ್ತಾರೋ ಆ ಕಡೆ ಸೇರ್ಕೊಳ್ಳೋದು. ಈ ಪಕ್ಷಿಗಳು ಗೆದ್ದರೆ ರೆಕ್ಕೆ ತೆರ್ಕೊಂಡು ಆರೋದಂತ, ನಾವು ಗೆದ್ವಿ ಅಂತ. ಯಾವುದು? ಗೂಬೆ. ನಂತರ ಏನಾದರೂ ಪ್ರಾಣಿಗಳು ಗೆದ್ಕೊಂಡ್ರೆ ನಾವು ಗೆದ್ವಿ ಅಂತ ನಡ್ಕೊಂಡು ಹೋಗೋದಂತೆ. ರೆಕ್ಕೆ ಆರಲ್ಲಾಗ ನಡ್ಕೊಂಡು ಹೋಗೋದಂತೆ, ನಾನು ಪ್ರಾಣಿ ಅಂತ.
ಈ ರೀತಿ ಎರಡು ರೀತಿ ಆಟ ಆಡ್ತಿದ್ವು ಈ ಗೂಬೆ. ಆವಾಗ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಗೊತ್ತಾಯ್ತಂತೆ ಇದಕ್ಕೊಂದು ತಕ್ಕ ಪಾಠ ಕಲಿಸ್ಬೇಕಂತ. ಆವಾಗ ಅದು ಒಂದು ಹೇಳಿಕೆ, ಎಂದಿಗೂ ನಂಬ್ಕೋಬೇಡಿ. ಆಗ ಅದು ಯಾರಿಗೂ ಬೆಳಗ್ಗೆ ಕಾಣಿಸ್ಕೊಳ್ದೆ ರಾತ್ರಿನಾಗ ಮಾತ್ರ ಓಡಾಡ್ತದಂತೆ. ಸಿಯಾಕಬಿಟ್ರೆ ಕತೆ ಆಗ್ತದೆ ಅಂತೇಳಿ ರಾತ್ರಿನಾಗ ಓಡಾಡ್ತದಂತೆ. ಗೂಬೆ ರಾತ್ರಿ ಮಾತ್ರ ಓಡಾಡೋದು. ಅರಿಂದ ಪ್ರಿಯರೇ, ಎಂದಿಗೂ ಸಹ ನಾವು ಎರಡು ರೀತಿಯಲ್ಲಿ ಬದುಕಲಿಕ್ಕೆ ಹೋಗಬಾರ್ದು. ಓಕೆ, ಇಲ್ಲಿ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನನ್ನು ದ್ವೇಷಿಸಬೇಕು, ಮತ್ತೊಬ್ಬನನ್ನು ಪ್ರೀತಿಸಬೇಕು. ಹಣದ ಮೇಲೆ ದ್ವೇಷ ಇರಬೇಕು, ದೇವ್ರ ಮೇಲೆ ಪ್ರೀತಿ ಇರಬೇಕು. ಇಲ್ಲ ಅಂದರೆ ಹಣದ ಮೇಲೆ ಪ್ರೀತಿ ಬಂದರೆ ದೇವ್ರನ್ನ ದ್ವೇಷ ಮಾಡ್ತಿದೆ ಅಂತ ಆಟೋಮೆಟಿಕಲ್ ಅದು ಅರ್ಥ. ಹಣವನ್ನು ನೀನು ಪ್ರೀತಿ ಮಾಡ್ತಾ ಇದ್ರೆ ಯಾರು ಹೇಳಬೇಕಿಲ್ಲ ನೀನು ದೇವ್ರನ್ನ ದ್ವೇಷಿಸ್ತಾ ಇದೆಯಾ ಅಂತಲೇ ಅರ್ಥ. ಹಣ ಪ್ರೀತಿ ಮಾಡುವಂಥ ವ್ಯಕ್ತಿ ದೇವರನ್ನ ದ್ವೇಷಿಸ್ತಾನೆ. ನಾನಲ್ಲಿ ಹೇಳ್ತಿರೋದು ಕರ್ತನ ಹೇಳ್ತಾ ಇರುವಂಥದ್ದು. ಅದರಿಂದ ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ಅಂದ್ರರ್ಥ, ಹಣವನ್ನು ತಾತ್ಸಾರ ಮಾಡುವಂಥ ವ್ಯಕ್ತಿ ದೇವ್ರನ್ನ ಹೊಂದಿಕೊಳ್ಳುತ್ತಾನೆ. ಹಣವನ್ನು ಹೊಂದಿಕೊಂಡ ವ್ಯಕ್ತಿ ದೇವ್ರನ್ನ ತಾತ್ಸಾರ ಮಾಡ್ತಾನೆ ಅಷ್ಟೇ. ಭಾಳ ಸಿಂಪಲ್ ಲಾಜಿಕ್ ಇದು. ದೇವ್ರನ್ನ ಹೊಂದಿಕೊಂಡಿರುವಂಥ ವ್ಯಕ್ತಿ, ದೇವ್ರನ್ನ ಅಂಟ್ಕೊಂಡು ಬದುಕುವಂಥ ವ್ಯಕ್ತಿ ಹಣವನ್ನು ತಾತ್ಸಾರ ಮಾಡ್ತಾನೆ, ಅದೇನು ಅಲ್ಲ ಅಂತ. ಹಣವನ್ನು ಹೊಂದ್ಕೊಂಡಂಥ ವ್ಯಕ್ತಿ ದೇವ್ರನ್ನೇ ತಾತ್ಸಾರ ಮಾಡ್ತಾನೆ. ಹಣ ಬೇಕು ಮುಖ್ಯವಾಗಿ. ದೇವ್ರು ಕೊಟ್ಟನ, ನಾವು ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ಹಣ ಹೀಗೆ ಈ ರೀತಿಯಾದಂಥ ಮಾತುಗಳು ಬರ್ತಾವನ ಹತ್ರ. ಯಾರು ಹಣವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿ ದೇವರನ್ನ ತಾತ್ಸಾರ ಮಾಡುತ್ತಾನೆ. ದೇವ್ರನ್ನ ಹೊಂದಿಕೊಂಡಿರುವ ವ್ಯಕ್ತಿ ಹಣವನ್ನು ತಾತ್ಸಾರ ಮಾಡುತ್ತಾನೆ. ದೇವ್ರನ್ನ ಪ್ರೀತಿ ಮಾಡುವಂಥ ವ್ಯಕ್ತಿ ಹಣವನ್ನು ದ್ವೇಷಿಸುತ್ತಾನೆ. ಹಣವನ್ನು ಪ್ರೀತಿಸುವಂಥ ವ್ಯಕ್ತಿ ದೇವರನ್ನ ದ್ವೇಷಿಸುತ್ತಾನೆ. ಎರಡರಲ್ಲಿ ಒಂದಾಗಿರ್ಬೇಕಷ್ಟೇ, ಎರಡು ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಾಂದ್ರೆ ಹಣ ಪ್ರೀತಿ ಮಾಡಬೇಕು, ಇಲ್ಲಾಂದ್ರೆ ದೇವ್ರ ಪ್ರೀತಿ ಮಾಡಬೇಕು. ಇಲ್ಲಾಂದ್ರೆ ಹಣವನ್ನು ಹೊಂದ್ಕೊಂಡಿರ್ಬೇಕು, ಇಲ್ಲಾಂದ್ರೆ ದೇವ್ರನ್ನ ಹೊಂದ್ಕೊಂಡಿರ್ಬೇಕು. ಎರಡನ್ನೂ ಹೊಂದ್ಕೊಂಡು ನಾನು ಬ್ಯಾಲೆನ್ಸ್ ಮಾಡ್ತೇನೆ ಎಂಬುದಾಗಿ ಯಾರು ಹೇಳೋಕೋಬೇಡಿ. ಯಾಕಂದ್ರೆ ಯೇಸು ಕರ್ತನ ಮಾಡಲಾರ್ರಿ ಅಂತ ಯೇಸು ಕರ್ತನ ಹೇಳೋದು, ನಾನು ಮಾಡ್ತೀನಿ ಕರ್ತನೆ ಎಂಬುದಾಗಿ ಹೇಳಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಅದರಿಂದ ಇಲ್ಲಿ ನೋಡುವಾಗ ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಅದರಿಂದ ಪ್ರಿಯರೇ, ಇಂಥ ಒಂದು ಮೋಸದಿಂದ ಹೊರಗಡೆ ಬರೋಣ. ಎರಡನ್ನೂ ನಾವು ಸೇವಿಸ್ಲಿಕ್ಕೆ ಆಗೋದಿಲ್ಲ ಎಂಬ ಸತ್ಯ ಗೊತ್ತಾಗಲಿ, ಅರ್ಥ ಮಾಡಿಕೊಂಡು ಬದುಕೋಣ. ದೇವರು ಧನ. ಓಕೆ, ಯಾವುದನ್ನು ಪ್ರೀತಿ ಮಾಡ್ತಾ ಇದ್ದೇವೆ, ಯಾವುದನ್ನು ಹೊಂದ್ಕೊಂಡಿದ್ದೇವೆ, ಅದು ತಾನೇ ನಮ್ಮ ಯಜಮಾನ, ಅದು ತಾನೇ ನಮ್ಮ ಮಾಸ್ಟರ್. ಆ ರೀತಿ ಆಗುವಂಥ ಎರಡು ರೀತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಯೇಸು ಕರ್ತನಲ್ಲಿ ಹೇಳಿರುವುದನ್ನು ನೋಡುತ್ತೇವೆ. ಆಗಿರುವಂತೆ ಕರ್ತನ ನಡೆಸಲಿ ಪ್ರಿಯರೇ. ಓಕೆ, ಐಶ್ವರ್ಯವಂತರಾಗಲಿಕ್ಕೆ ಮನಸ್ಸು ಬೇಡ. ದೇವರು ಒಂದು ವೇಳೆ ನಿಮ್ಮನ್ನು ಹಾಗೆ ಎತ್ತಿದರೆ ಅದು ದೇವರ ಚಿತ್ತ, ನೆರವೇರಲಿ, ಅದು ಬೇರೆ ವಿಷಯ. ಆದರೆ ನಿನ್ನಲ್ಲಿ ನಾನು ಆಗಬೇಕು, ನಾನು ಐಶ್ವರ್ಯವಂತನಾಗಬೇಕು, ಹಣ ಸಂಪಾದನೆ ಮಾಡಬೇಕಂತ ಮನಸ್ಸು ಬೇಡ. ದೇವರು ಒಂದು ವೇಳೆ ಕೊಟ್ಟು ನಿನ್ನನ್ನು ಏನೋ ಒಂದು ಉದ್ದೇಶಕ್ಕಾಗಿ ಕೊಡೋದಾದರೆ ದೇವರಿಗೆ ಸ್ತೋತ್ರ. ಓಕೆ, ಮತ್ತು ನಿನಗೆ ದೇವರು ಕೊಡುವುದಾಗಿದ್ದರೆ ಅಥವಾ ಕೊಟ್ಟಿರುವುದಾಗಿದ್ದರೆ ಅದರ ಮೇಲೆ ಎಲ್ಲ ನಿನ್ನ ನಿರೀಕ್ಷೆ, ಎಲ್ಲವನ್ನು ಕೊಡುವ ದೇವರ ಮೇಲೆ ನಿರೀಕ್ಷೆ ಇರಲಿ. ಅದರಿಂದ ಎಂದಿಗೂ ಅಹಂಕಾರಿ ಆಗಬೇಡ. ನಂತರ ಅದರಿಂದ ಒಳ್ಳೆ ಕೆಲಸ ಮಾಡು, ದಾನ ಧರ್ಮ ಮಾಡು, ಪರೋಪಕಾರ ಮಾಡು. ಹೀಗೆ ಮಾಡಿದರೆ ಅಲ್ಲಿ ಶೇಖರಣೆ ಆಗ್ತದೆ ಸ್ವರ್ಗದಲ್ಲಿ ಎಂಬುದಾಗಿ ನೋಡುವಂಥರಾಗಿದ್ದೇವೆ ಪ್ರಿಯರೇ. ನಂತರ 2 ಕಣ್ಣುಗಳ ಕುರಿತಾಗಿ ನೋಡ್ತಾ ಬಂದ್ವಿ. ನಿನ್ನ ಕಣ್ಣು ನೆಟ್ಟಗಿರಲಿ, ನೆಟ್ಟಗೆ ದೃಷ್ಟಿಸು, ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ ಅಲ್ವೇ. ವಕ್ರವಾಗಿಯೂ ಕಣ್ಣು ಕೆಟ್ಟದಾಗಿ ದೃಷ್ಟಿಸುವುದಾದರೆ ನಮ್ಮ ದೇಹ ಕತ್ತಲೆ ಆಗ್ತದೆ, ಆಗಿರೋದು ಬೇಡ. ನಂತರ 2 ಯಜಮಾನರು, ಒಂದು ದೇವರು ಮತ್ತೊಂದು ಧನ. ಅದರಲ್ಲಿ ಯಾವುದು ನನ್ನ ಯಜಮಾನ ಆಯ್ಕೆ ಮಾಡ್ಕೋ, ಅವನು ಹೊಂದ್ಕೊಂಡು ಬದುಕು, ಅವನ ಪ್ರೀತಿ ಮಾಡಿ ಬದುಕು. ದೇವರು ನಿನ್ನ ಯಜಮಾನ ಆಗಿದ್ರೆ ಆತನನ್ನೇ ಪ್ರೀತಿಸು, ಆತನನ್ನೇ ಹೊಂದ್ಕೊಂಡು ಬದುಕು. ಎರಡನ್ನೂ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಎರಡನ್ನೂ ಹೊಂದ್ಕೊಂಡು ಬದಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನೋಡುತ್ತೇವೆ. 2 ಗಂಟು, 2 ಕಣ್ಣು, 2 ಯಜಮಾನರು. ಇವತ್ತು ಈ ವಿಷಯವನ್ನು ಕಲಿಯುವಂತೆ ಕರ್ತನ ಸಹಾಯಿಸಿದನು. ನಾಳೆ ದೇವರ ಚಿತ್ತವಾದರೆ ನಮ್ಮ ಲೌಕಿಕ ವಿಷಯಗಳಲ್ಲಿ ನಮ್ಮ ಚಿಂತೆಯ ಕುರಿತಾಗಿ ನಾವು ನಾಳೆ ನೋಡುವಂಥರಾಗಿರೋಣ.
ಕರ್ತನ ಈ ವಾಕ್ಯದ ಮುಖಾಂತರ ಮಹಿಮೋದಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ನಾವು ಮುಗಿಸುವಂತರಾಗಿರೋಣ ಪ್ರಿಯರೇ.